ಓಕೆ, ಎಲ್ರಿಗೂ ಆಯೋ ನಮಸ್ತೆ. ನಾನು ನಿಮ್ಮ ಸೂರಜ್. ಸೊ ನೀವು ನೋಡ್ತಿದ್ದೀರಾ ನಮ್ಮನೆ ಗೃಹಲಕ್ಷ್ಮಿ. ಸೊ ನಾವಿವತ್ತಿದ್ದೀವಿ ರಾಮನಗರದಲ್ಲಿ ಕ್ಯಾಸಪುರದಲ್ಲಿದ್ದೀವಿ. ಸೊ ಇವತ್ತಿನ ಸಂಚಿಕೆ ಸ್ಪೆಷಲ್ ಏನಂದರೆ ಇವತ್ತಿನ ಮನೆಯಲ್ಲಿ ಕಂಪ್ಲೀಟ್ ಫುಲ್ಲು ಗೃಹಲಕ್ಷ್ಮಿಗಳೇ ಜಾಸ್ತಿ ಇರೋದು. ಸೊ ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ನಮಸ್ತೆ. ನೀವು ಬಂದಿದ್ದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ಮಕ್ಕಳು ಎಲ್ಲಿದ್ದಾರೆ? ಇಲ್ಲೇ ಇದ್ದಾರೆ ಸರ್, ಚೆನ್ನಾಗಿದ್ದಾರೆ. ಓ ಹಾಯ್. ಮೊದಲನೇದಾಗಿ ಎಲ್ರಿಗೂ ನಮ್ಮನೆ ಗೃಹಲಕ್ಷ್ಮಿ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ಇವತ್ತಿನ ಸ್ಪೆಷಲ್ ಏನಂದರೆ ನಮ್ಮ ಕಾರ್ಯಕ್ರಮದಲ್ಲಿ ಎಲ್ಲ ಜಾಸ್ತಿ ಗೃಹಲಕ್ಷ್ಮಿಗಳಿದ್ದಾರೆ. ಸೊ ಇದರ ಕ್ರೆಡಿಟಲ್ಲಿ ನಿಮಗೆ ನಮ್ಮ ಶೋ ಇದು ಸೂಪರ್. ಓಕೆ, ಸೊ ಮೇಡಮ್ ನಿಮ್ಮ ಹೆಸರು? ನಂದಿನಿ ಅಂತ ಸರ್. ನಂದಿನಿ ಅಂತನಾ? ಏನು ಮಾಡ್ಕೊಂಡಿದ್ದೀರಾ? ಸರ್ ನಮ್ಮ ಮನೇಲಿ ಹೌಸ್ ವೈಫಾ? ಸೊ ಯಜಮಾನ್ರು ಎಲ್ಲಿ ಹೋಗಿದ್ದಾರೆ? ಇಲ್ಲಿ ಹೊರಗಡೆ ಹೋಗಿದ್ದಾರೆ ಸರ್. ಹೊರಗಡೆ ಹೋಗಿ ಕೆಲ್ಸಕ್ಕೆ ಹೋಗಿದ್ದಾರಾ? ಬರೋದೊಂಚೂರು ಲೇಟ್ ಆಗುತ್ತಾ? ಪರವಾಗಿಲ್ಲ, ಅವ್ರಿಗೆ ಹೇಳಿ ಆರಾಮಾಗಿ ಬನ್ನಿ, ನಾವು ಆರಾಮ್ಸೆ ಶೂಟ್ ಮಾಡ್ತಿದ್ದೀವಿ ಮನೆಯಲ್ಲಿ. ಇವತ್ತು ಬಂದಿಲ್ಲ ಅಂದ್ರೆ ಪರವಾಗಿಲ್ಲ ಅಂತ ಹೇಳ್ಬಿಡಿ. ಪರವಾಗಿಲ್ಲ ಅವ್ರು ಬಂದಿಲ್ಲ ಅಂದರೆ ಬರಬೇಕಲ್ವ ಪಾಪ. ಓಕೆ, ನಿಮ್ಮ ಫ್ಯಾಮಿಲಿನ ನಿಮ್ಮ ಫ್ರೆಂಡ್ಸ್ನೆಲ್ಲ ನೀವೇ ಪರಿಚಯ ಮಾಡಿಸ್ಕೊಡಿ. ಇವರೆಲ್ಲರೂ ನಮ್ಮೂರವರೇ ಸರ್. ನಮ್ಮಮ್ಮ, ನನ್ನ ತಂಗಿ, ನಮ್ಮ ಆಂಟಿ, ಇವರು ನಮ್ಮ ಚಿಕ್ಕತ್ತೆ, ನಮ್ಮ ಅಪ್ಪಾಜಿ ಆಗ್ಬೇಕು, ಅವ್ರು ನನ್ನ ಮಗ, ಇವ್ರು ನನ್ನ ತಂಗಿ ಮಗ, ಎಲ್ಲರೂ ನಮ್ಮೂರವರೇ ಸರ್. ಯಾರಿಗೂ ಹೆಸರಿಲ್ಲಲ್ಲ? ಇಂದ್ರಮ್ಮ, ಇಂದ್ರಮ್ಮ, ಕವನ, ಸುಮಿತ್ರಾ, ಸೌಭಾಗ್ಯನಮ್ಮ, ಏನು ಸಿದ್ದಪ್ಪ, ಉಡ್ಸಿದಪ್ಪನ ಪುಡ್ಸಿದಪ್ಪ, ನಂಗೆ ಪುಡ್ಸಿದಪ್ಪ ಭಾಗ್ಯಮ್ಮ ಏನಮ್ಮ, ಸರಸ್ವತಿ ನಮಃ, ಶಿವಮ್ಮ ನಮಃ, ನಾಗಮ್ಮ, ಬುಸ್ ಬುಸ್, ಹಾಂ, ಗಾಯತ್ರಿ ಆಂಟಿ ನಮಃ, ಶಿಲ್ಪಕ್ಕ, ಶ್ವೇತಕ್ಕ, ಭಾಗ್ಯ ಆಂಟಿ, ಯಶೋದಮ್ಮ, ಭಾಗ್ಯಮ್ಮ, ಅರೂರಮ್ಮ, ಶಿವಲಿಂಗಯ್ಯ, ಅವನ ಪುಟ್ಟ ಮಗು ಸ್ನೇಹಿತ. ಸೊ ಓಕೆ, ನಿಜವಾಗ್ಲೂ ಎಲ್ಲರೂ ಒಂದು ಖುಷಿ ಆಗುತ್ತೆ. ಸೊ ಜೊತೆಗೆ ಎಲ್ಲರೂ ಬಂದು ಒಂದು ಫ್ಯಾಮಿಲಿ ಥರ ಕೂತಿದ್ದೀರಾ. ಓಕೆ ಮೇಡಮ್, ನಿಮ್ಮ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ಅರೇಂಜ್ ಮ್ಯಾರೇಜಾ? ನೀವೆಷ್ಟು ವಯಸ್ಸಲ್ಲಿದ್ದಾಗ ಮದುವೆ ಆದದ್ದು? 20 years. ಆಗೇನು ಮಾಡ್ತಿದ್ರಿ ನೀವು? ಅತ್ತೆ ಎಲ್ಲಿದ್ದಾರೆ? ಅತ್ತೆ ಜೋರಿತಾರೆ ಅತ್ತೆ. ಅಯ್ಯೋ ಆಗ್ತಾನೆ ಬೈದರು, ಅಯ್ಯೋ ನಮ್ಮ ಅತ್ತೆ ಕತೆ ಯಾಕೆ ಹೇಳ್ತೀರಾ? ಈಗ ನೋಡಿದ್ರೆ ಅಯ್ಯೋ ಇಲ್ಲ ಸರ್ ಪಾಪ ಸರ್. ಜಗಳಲ್ಲ ನೀವು? ಒಂಚೂರು ಆದ್ರು ಅತ್ತೆ. ಅತ್ತೆ ಆಮೇಲೆ ಸರಿ ಹೋಗ್ತೀರಾ? ಯಾರು ಫಸ್ಟ್ ಕಾಂಪ್ರಮೈಸ್ ಬರೋದು? ಏನಕ್ಕೆ? ಯಾವ ವಿಷಯಕ್ಕೆ? ಸಿಂಪಲ್ ಆಗಿ ಯಾವ ವಿಷಯಕ್ಕೆಲ್ಲ ಜಗಳ ಹೇಳೋದು? ಮಾಮೂಲಿನಾ? ಯಜಮಾನ್ರ ಜೊತೆ ಸಣ್ಣ ಪುಟ್ಟದಿರುತ್ತಾ? ಆಗ ಯಾರು ಕಾಂಪ್ರಮೈಸಿಗೆ ಬರ್ತಾರೆ? ನೀವೇನಾ? ಓಕೆ, ನೀವು ಜಾಸ್ತಿ ಬೀಳ್ಸೋದು ಯಜಮಾನ್ರಲ್ಲ, ಯಜಮಾನ್ರು ನಿಮ್ಮನ್ನು ಜಾಸ್ತಿ ಬೀಳ್ಸೋದ? ಇಬ್ರುನಾ? ಇನ್ನೊಂದು ಪ್ರಶ್ನೆ ಹೇಳ್ತೀನಿ, ಕರೆಕ್ಟಾಗಿ ಉತ್ತರ ಕೊಡಬೇಕು, ಸತ್ಯ ಹೇಳಬೇಕು. ನಿಮ್ಮ ದೇವ್ರ ಮನೆ ದೇವ್ರ ಮೇಲೆ ಆಣೆ, ಅವ್ರು ಫಸ್ಟ್ ನಿಮ್ಗೆ ಮುತ್ತು ಕೊಟ್ಟಿರೋದ, ನೀವು ಅವ್ರಿಗೆ ಫಸ್ಟ್ ಮುತ್ತು ಕೊಟ್ಟಿರೋದು? ಓ ಕೇಳಿದವ್ರಿಗೆ ನಾವು ಇವ್ರ ಮುತ್ತೆಲ್ಲ ನೆನಪಾಯ್ತು ಅನ್ಸುತ್ತೆ ಎಲ್ರಿಗೂ. ಯಾರು? ಅವರೇನಾ? ಓ ಕಳ್ಳ ಬಂದಿಲ್ಲ ಇವತ್ತು. ಶಿವಲಿಂಗನೇ ಮೈಕ್ ಇಟ್ಕೊಳ್ಳಿಣ. ನಿಮಗೆ ಮದುವೆ ಆಗಿದೆನಾ? ಎಷ್ಟು ವರ್ಷ ಆಯ್ತು ಮದುವೆಗೆ? 25 ವರ್ಷ ಜಾಸ್ತಿ ಆಗಿದ್ದ? ಇಲ್ಲಿ ನೀವು ಎಂಡ್ರಲ್ಲಿದ್ದಾನೆ? ಈ ಮನೇಲಿ ಬಿಟ್ಟು ಬಂದಿದ್ದೀರ ಅವ್ರನ್ನ? ಹೌದಾ? ಪಕ್ಕದ ಮನೇಲಿದ್ದಾರ? ಪಾಪ ಇದ್ದಾರ, ಜೋರಿದ್ದಾರ? ಅಂದರೆ ಜಗಳಾಡ್ತಾರ? ನೀವು ಜಗಳಾಡ್ತೀರಾ? ನಿಮ್ದು ಲವ್ ಮ್ಯಾರೇಜ್ ಅಂತ? ಹೌದಾ? ನಿಜ ಹೇಳಿ, ನಿಜ ಇಲ್ವಾ? ಅರೇಂಜ್ ಮ್ಯಾರೇಜ್ ಅಂದ್ರೆ ಹೆಂಗೆ? ಅದೇ ಫಸ್ಟ್ ಯಾರು ನೀವು ನೋಡಿದ್ರ? ನೀವು ಹೋದ್ರ ಅವ್ರ ಮನೆಗೆಲ್ಲ? ಅವ್ರು ನಿಮ್ಮ ಮನೆಗೆ ಬಂದ್ರ? ನೀವು ಹೋಗಿದ್ರಾ? ಹೋದ ತಕ್ಷಣ ಓಕೆ ಆಯ್ತಾ? ಯಾರಿಗೆ? ನಿಮಗೆ? ನೀವು ನಿಜ ಹೇಳಬೇಕು. ನೀವು ಅವ್ರಿಗೆ ಫಸ್ಟ್ ಕೊಟ್ಟಿರೋದಲ್ಲ, ಅವ್ರು ನಿಮಗೆ ಕೊಟ್ಟಿರೋದ? ಮುತ್ತುಗಿತ್ತು ಏನು ಕೊಡಲಿಲ್ಲ ಸರ್. ನೋಡಿ, ಇದೇ ಸುಳ್ಳು ಹೇಳು. ಇಲ್ಲ ಸರ್, ಇದು ಸುಳ್ಳು. ನಮ್ಗೆ ಗೊತ್ತಿಲ್ಲ ಸರ್. ನಮ್ಗೆ ಗೊತ್ತಿಲ್ಲ ಸರ್. ಇವ್ರಿಗೆ ಏನು ಗೊತ್ತಿಲ್ಲ. ನಿಜ ಹೇಳಿ, ನೆನಪು ಮಾಡಿ ಒಂಚೂರು. 20 ವರ್ಷ ಹಿಂದೆ, 25 ವರ್ಷ. ಅದೇ ನಾವೇ ಕೊಡ್ಬೇಕು ಸರ್, ಇನ್ಯಾರು ಕೊಡ್ತಾರೆ? ಅದನ್ನೇ ಕೇಳಿದ್ದು ನಾನು. ಯಾರು ಕೊಟ್ಟಿಲ್ಲ ಸರ್? ಗೊತ್ತೇ ಇಲ್ಲ ಸರ್. ಓಕೆ, ಅವರು ಅಜ್ಜಿ ಕಡೆ
ಮಾತಾಡಿ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀರಾ? ಆರಾಮಾಗಿದ್ದೀರಾ? ಆಯ್ತು. ಊಟ ಏನು ಮಾಡಿದ್ರಿ? ಊಟ ಅನ್ನ ಸಾರು. ಅನ್ನ ಸಾರಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನನಗಾಯ್ತು ಇನ್ನೇನು 60 ವರ್ಷ. 60 ವರ್ಷ ಆಯ್ತಾ? ಯಜಮಾನ್ರು ಇಲ್ಲ, ಎಷ್ಟು ವರ್ಷ ಆಯ್ತು? 25 ವರ್ಷ ಆಯ್ತು. ನಿಮ್ಮನ್ನು ತುಂಬ ಲವ್ ಮಾಡ್ತಿದ್ರಾ? ಕಣಪ್ಪ. ಅಯ್ಯೋ. ನೀವು ಹೇಳಿ. ಹೇಳಿ. ನಿಮ್ಮಿದೆ ಊರಾ? ನಮ್ಮದು ಈ ಊರು. ಇವ್ರೇನಾ? ಏನು ಮಾಡ್ಕೊಂಡಿದ್ದೀರಾ ನೀವು? ಹೌಸ್ ವೈಫೇ. ಹೌಸ್ ವೈಫಾ? ಯಜಮಾನ್ರು? ಯಜಮಾನ್ರು ಬಂದು LIC ಏಜೆಂಟ್. ಬಂದಿಲ್ವಾ? ವರ್ಕಿಗೆ ಹೋಗಿದಾರಾ? ಹೊರಗಡೆಯವರು ಅವರು ಬರೋದಿಲ್ಲ. ಹೌದಾ? ನಿಮ್ಗೆ ಎಷ್ಟು ವರ್ಷ ಆಯ್ತು ಮದುವೆಗೆ? ನಮ್ದು 29 ವರ್ಷ. ನಿಮ್ದು ಅರೇಂಜ್ ಮ್ಯಾರೇಜಾ ಲವ್ ಮ್ಯಾರೇಜಾ? ಅರೇಂಜ್. ಸೊ ಈ ಆಗಿನ ಅರೇಂಜ್ ಮ್ಯಾರೇಜಿಗೂ ಈಗಿನ ಲವ್ ಮ್ಯಾರೇಜಿಗೂ ಏನು ಡಿಫ್ರೆನ್ಸ್ ಇದೆ? ಆಗ ಅಂದ್ರೆ ಅರೇಂಜ್ ಅಂದರೆ ಮನೇಲಿ ನೋಡಿ ಎಲ್ಲರೂ ಸಂಬಂಧಗಳಲ್ಲಿ ಒಪ್ಪಿ ವಿಚಾರಿಸಿ ಅವ್ರ ಮನೆತನ ಅವ್ರ ಮನೇಲಿರೋ ಮೆಂಬರ್ಸ್ಗಳು ಯಾವ ರೀತಿ ಅವರೇ ಎಲ್ಲ ವಿಚಾರಿಸಿ ಹೆಣ್ಣು ಕೊಡ್ತಿದ್ರು. ಹಂಗಾಗಿ ಕಷ್ಟ ಸುಖ ಅಂತಂದ್ರು ಅವರೇ ಬಂದು ಏನಾದ್ರು ಪ್ರಾಬ್ಲಮ್ ಆಯಿತು ಅಂದರೆ ನಮಗೆ ತಂದೆ ತಾಯಿಗಳೇ ಬಂದು ಇಲ್ಲಿ ಸಾಲ್ವ್ ಮಾಡಿಕೊಡ್ತಿದ್ರು. ಈಗಿನ ಲವ್ ಮ್ಯಾರೇಜ್ಗಳು ಬಟ್ಟೆ ಬದಲಾಯಿಸ್ತಂಗೆ ಅಲ್ವಾ? ಒಂದು ತಿಂಗಳಿಗೆ ಲವ್ ಆಗ್ತಿರುತ್ತೆ. ಈ ಡ್ರೆಸ್ ಚೆನ್ನಾಗದೆ ಅಂತ ತಗೋತೀವಿ, ಹಾಕೋತೀವಿ, 2 ದಿವಸ 2 ವಾರ ಹಾಕ್ತೀವೋ ಇಲ್ವೋ 2 ಸಾರಿ, ನೆಕ್ಸ್ಟ್ ಇನ್ನೊಂದು ಡ್ರೆಸ್ಗೆ ಒಯ್ತಿರ್ತೀವೋ ಚಿಟ್ಟೆಗಳು ಹಂಗೆ ಒಯ್ತಾ ಇರ್ತಾರೆ ಈಗಿನ ಲವ್ ಮ್ಯಾರೇಜ್. ಮತ್ತೆ ಆಗಿನ ಅಂದ್ರೆ ಇತ್ತೀಚೆಗೆ ಡೈವರ್ಸ್ ಎಲ್ಲ ಏನ್ ನಾವು ನೋಡ್ತಿದ್ದೀವಿ, ಮೊದ್ಲೆಲ್ಲ ನಿಮ್ ಕಾಲದಲ್ಲಿ ಇರ್ಲಿಲ್ಲ, ಈಗಲೂ ಇಲ್ಲ. ಹಳ್ಳಿ ಕಡೆ ಬಂದ್ರೆ ಆಗ ಅವಮಾನ, ಡೈವರ್ಸ್ ಅಂದ್ರೆ ಅವಮಾನ, ಲವ್ ಮ್ಯಾರೇಜ್ ಅಂದ್ರೆ ಅವಮಾನ. ತಲೆ ಎತ್ಕೊಂಡು ತಿರ್ಗಂಗೆಲ್ಲ ಲವ್ ಮಾಡಿದ್ರು ಅಂದ್ರೆ ಊರಲ್ಲಿ. ಡೈವರ್ಸ್ ಆಯ್ತು ಅಂದ್ರು ತಲೆ ಎತ್ಕೊಂಡು ಅವರ ತಂದೆ ತಾಯಿ ಅಣ್ಣ ತಮ್ಮ ಬಂಧು ಬಳಗ ತಿರ್ಗಂಗೆ ಇರ್ಲಿಲ್ಲ. ಏನೇ ಕಷ್ಟ ಬಂದಿರೋ ಅಂದ್ರೆ ಸಾಥ್ ಕೊಡ್ತಿದ್ರು ತಂದೆ ತಾಯಿಗಳು. ಹೋಗಿ ಕಷ್ಟ ಸುಖ ನೀಸಿ ಅವ್ರಿಗೆ ಸಮಾಧಾನ ಮಾಡಿ ಇಬ್ರು ಕೂರಿಸಿ ಕಾಂಪ್ರಮೈಸ್ ಮಾಡ್ತಿದ್ರು. ಈಗೇನಿಲ್ಲ, ಈಗೇನು ಅಂದ್ರೆ ದುಡ್ಡು ಅಷ್ಟೇ, ಮನಿ ಮೈಂಡೆಡ್ ಅಲ್ವಾ? ದುಡ್ಡಿನಿಂದ ಹೋಯ್ತದೆ ಈಗ ಪ್ರಪಂಚ. ಈಗಿನ ಯೂತ್ಸ್ಗಳೆಲ್ಲ ಕಷ್ಟ ಯಾರಿಗೂ ಬೇಕಾಗಿಲ್ಲ. ಇಲ್ಲಿರೋರೆಲ್ಲ ಕಷ್ಟಪಟ್ಟೆ ಜೀವನ ಮಾಡ್ತಾ ಇರೋರು, ಅದು ಖುಷಿಯಾಗವ್ರೆ ಇರೋದ್ರಲ್ಲಿ. ಅವ್ರೇನ್ ಲಕ್ಷ ದುಡಿತಾ ಇಲ್ಲ. ಏನ್ 2 ಹಸು ಮಾಡ್ಕೊಂಡು ಒಂದ 15 ದಿವ್ಸಕ್ಕೆ ಒಂದ್ಸರಿ 5,000 10,000 ಬಿಲ್ ತಗೊಂಡ್ರೆ ದೊಡ್ಡದು ಹಸುನಲ್ಲಿ. ಅದ್ರಲ್ಲಿ ನಿಮ್ದು ಅದ್ರಲ್ಲೇ ಸುಖ ಹುಡುಕೊಂಡಿದೀವಿ. ಆದ್ರೆ ಈಗಿನವ್ರು ಹಂಗಲ್ಲ. ಈಗ ನೋಡ್ತಾ ಇರೋ ಪ್ರೋಗ್ರಾಮ್ಗಳು ನೋಡಿದ್ರೆ ಅವ್ರಿಗೆ ದಿನಕ್ಕೆ ಲಕ್ಷ ಕೊಟ್ರು ಸಾಕಾಗಲ್ಲ ಅನ್ಸ್ತದೆ. ಅತಿ ಆಸೆ. 5 ಸ್ಟಾರ್ ಹೋಟ್ಲುಗಳು ಬೇಕು, ಲಕ್ಸುರಿ ಕಾರ್ ಬೇಕು ಅವ್ರಿಗೆ, ಲಕ್ಸುರಿ ಟ್ರಿಪ್ ಮಾಡ್ಬೇಕು, ಅಷ್ಟೇ ಅವ್ರ ಜೀವನ. ನಮ್ದು ಹಂಗಲ್ಲ ಜೀವನ. ಈಗ ನಮ್ಗೆ ಅಂದ್ರೆ ತಡಿ ನಮ್ ಮುಂದೆ ಮಕ್ಳುಗಳಿಗೂ ತಡಿ ನಾಳೆಕ್ ಏನು ಅಂತ ನಾವು ಯೋಚನೆ ಮಾಡ್ತೀವಿ. ಈಗಿನವ್ರು ಆಗಲ್ಲ. ಸೂಪರ್. ಆಕ್ಚುಲಿ ಅದೊಂದು ಮಾತು ಚೆನ್ನಾಗಿ ಹೇಳಿದ್ರಿ ನೀವು. ಈಗಿನ ಲವ್ ಅಂದ್ರೆ ಬಟ್ಟೆ ಚೇಂಜ್ ಮಾಡ್ದಂಗೆ, ಇದು ಇಷ್ಟ ಆಗಿಲ್ವಾ ನೆಕ್ಸ್ಟ್ ಇನ್ನೊಂದು ಅಷ್ಟೇ ಅಲ್ವಾ? ಫಾರಿನ್ ಅಲ್ಲಿ ನೋಡ್ತಾ ಇದ್ದು ಆಗಿನವರೆಲ್ಲ. ಈಗೆಲ್ಲ ಫಾರಿನವರೆಲ್ಲ ನಮ್ಮ ಕಲ್ಚರ್ನ ಇಷ್ಟಪಡ್ತಾವ್ರೆ. ಈಗೆಲ್ಲ ಇದ್ರಲ್ಲಿ ಮೀಡಿಯಾಗಳು ನೋಡ್ತಿದ್ರೆ ಭಗವದ್ಗೀತೆ ಹೇಳೋದಿರ್ಲಿ, ಇನ್ನೊಂದು ಪಾರಾಯಣ ಮಾಡೋದಿರ್ಲಿ ಮಾಡ್ತಾ ಇದ್ದಾರೆ. ಅವ್ರನ್ನ ಕೆಟ್ಟದ್ನ ತಗೊಂಡು ಇವ್ರು ಫಾಲೋ ಮಾಡ್ತಿದ್ದಾರೆ. ಒಳ್ಳೇದಂತೂ ತಗೊಳ್ತಾ ಇಲ್ಲ ಈಗಿನ ಯೂತ್ಸ್, ಕೆಟ್ಟದ್ನೇ. ಇನ್ನೊಂದು 10 ವರ್ಷ ಆದ್ರೆ ಬದಲಾವಣೆ ಹೆಂಗಿರ್ಬೋದು ನಿಮ್ಮ ಪ್ರಕಾರ? ಬದಲಾವಣೆ ಬೇರೆ ದೇಶ ಎಲ್ಲ ನಮ್ಮ ಸಂಸ್ಕೃತಿ ಸಂಪ್ರದಾಯನ ಒಪ್ಕೋತಾರೆ. ಇವರು ಬೀದಿ ಬಿಕಾರಿಗಳಂಗೆ ಜಂಗ್ಲಿ ಬಟ್ಟೆಗಳು ಹಾಕೊಂಡು ಅಲಿತಾರೆ ಅಷ್ಟೇ. ಕರೆಕ್ಟ್ ಆಗಿ ಹೇಳಿದ್ರಿ. ಸೂಪರ್. ಅಕ್ಕ ಹೇಳಿ ಸರ್. ಎಷ್ಟು ವರ್ಷ ನಿಮ್ಮ ಮದುವೆಗೆ? 6 ವರ್ಷ ಆಯ್ತು ಸರ್. 6 ಇಯರ್ಸ್ ಆಯ್ತಾ? ಆಯ್ತು ಸರ್. ಎಲ್ಲಿದ್ದಾರೆ ಯಜಮಾನ್ರು? ಯಜಮಾನ್ರು ಡ್ಯೂಟಿಗೆ ಹೋಗಿದ್ದಾರೆ ಸರ್. ಡ್ಯೂಟಿಗೆ ಹೋಗಿದಾರಾ? ಹೌದು ಸರ್. ಎಷ್ಟೊತ್ತಿಗೆ ಬರ್ತಾರೆ? ಅವರು 5 ಗಂಟೆ ಆಗುತ್ತೆ ಸರ್ ಬರೋದು. 5 ಗಂಟೆ ಆಗುತ್ತಾ? ಕಾಯ್ತಿರ್ತೀರಾ ಅವ್ರು ಬರ್ಲಿಕ್ಕೆ? ಕಾಯ್ಬೇಕಲ್ಲ ಸರ್. ಬಂದ್ಮೇಲೆ ಏನ್ ಮಾಡ್ತೀರಾ? ಕಾಫಿ ಮಾಡ್ಕೊಡ್ತೀವಿ. ಆಮೇಲೆ ಕಾಫಿ ಕುಡಿತಾರೆ, ಸ್ವಲ್ಪ ಹೊತ್ತು ಮಕ್ಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಇರ್ತಾರೆ ಸರ್ ಮನೇಲಿ ಟಿವಿ ಗಿವಿ ನೋಡ್ಕೊಂಡು. ಆಮೇಲೆ ಅಷ್ಟೇ ಸರ್. ನೈಟ್ ಅಡುಗೆ ಮಾಡ್ತೀವಿ, ಊಟ ಮಾಡ್ತಾರೆ, ಮಲ್ಕೋತಾರೆ. ಅದೇ ಅಲ್ಲಿ ಎಂಡೋರ್ಗೆ ನಾನು ಕೇಳಿದ್ದು ಅಷ್ಟೇ. ಟಿವಿ ನೋಡ್ತಾರೆ ಅಷ್ಟೇ ಸರ್ ಅಂದ್ರೆ. ಏನವ್ರ ಹೆಸರು? ರಾಘವೇಂದ್ರ ಸರ್. ರಾಘವೇಂದ್ರನಾ? ಸೊ ಹೊಸದಾಗಿ 6 ಇಯರ್ಸ್ ಅಂದ್ರೆ ರೀಸೆಂಟ್ ಆಗಿ ಮದುವೆ ಆಗಿದ್ದಾರೆ? ಏನು ದೊಡ್ಡ? ಹೌದು ಸರ್. 15-20 ವರ್ಷ ಆಗಿಲ್ಲ. ಲವ್ ಮ್ಯಾರೇಜಾ? ಇಲ್ಲ ಸರ್, ಅರೇಂಜ್ ಮ್ಯಾರೇಜ್. ಅರೇಂಜ್ ಮ್ಯಾರೇಜಾ? ಹೌದು. ಯಾರು ಅರೇಂಜ್ ಮಾಡಿರೋದು ನಿಮ್ಮ ಮದುವೆನ? ಅವ್ರ ಸ್ಟೂಡೆಂಟೇ ಸರ್ ಮಾಡಿದ್ದು, ಹುಡುಗಿನ ತೋರಿಸಿದ್ದು. ನಿಮ್ಮನ್ನು ತೋರಿಸಿದ ಅವ್ರ ಸ್ಟೂಡೆಂಟ್? ಹೌದು ಸರ್. ಸ್ಟೂಡೆಂಟ್ ಅಲ್ಲಿ ಫಾಲೋ ಮಾಡ್ತಿದ್ದ ನಿಮ್ಮನ್ನ? ಅವ್ರ ಸ್ಕೂಲಲ್ಲೇನೋ ಯಾವಾಗೋ ಹೇಳಿದ್ರಂತೆ, ನಿಮ್ ರಿಲೇಷನ್ ಯಾರಾದ್ರೂ ಹುಡುಗಿ ಇದ್ರೆ ನೋಡಿ ಅಂತ. ಅವ್ರ ಸ್ಟೂಡೆಂಟು ತೋರಿಸಿದ್ದು ಸರ್. ಆಮೇಲೆ ಮನೇಲಿ ನೋಡಿ ಮಾಡ್ಕೊಂಡಿದ್ದು. ಓ, ಹಾಗಾದ್ರೆ ಸ್ಟೂಡೆಂಟ್ಸ್ ಗಳಿಗೆ ಹೇಳಿದ್ರೆ ಮದುವೆ ಬೇಗ ಆಗುತ್ತಲ್ವಾ?
ಅವ್ರು ಹೆಂಗಾದ್ರೂ ಮಾಡಿ ಹುಡುಕಿ ಏನಾದ್ರು ಮಾಡಿ ಒಂದು ಅಡ್ಜಸ್ಟ್ ಮಾಡಿ ಕೊಡ್ತಾರೆ. ಸರ್ ಹಂಗಲ್ಲ, ಇವಾಗ ನೀವು ಓದ್ಲಿಲ್ಲ ಅಂದ್ರೆ ನಾವು ಓದಿ ಎಲ್ಲ ಮಾಡಿ ಕೆಲಸ ತಗೊಂಡೆ ಹುಡುಗಿ ಎಲ್ಲೂ ಸೆಟ್ ಐತೆ ಇಲ್ಲ, ನೀವು ಓದ್ದೆ ಮಾಡ್ದೆ ಹಿಂಗ್ ಪೋಲಿ ಆಡ್ಕೊಂಡಿದ್ರೆ ಇನ್ನು ಹುಡುಗಿ ಎಲ್ಲಿ ಸಿಗುತ್ತೆ ಅಂತ ಆತರ ಹೇಳ್ಬೇಕಾದ್ರೆ ನೋಡಿ ಮಾಡಿದ್ದು ಸರ್. ಹೌದಾ? ಹೌದು ಸರ್. ನಿಮ್ಗೆ ಇಷ್ಟ ಆಯ್ತಾ ನೋಡಿದ ತಕ್ಷಣ? ಓಕೆ ಅಂದ್ರ? ಹೌದು ಸರ್, ಇಷ್ಟ ಆಯ್ತು ಅವರು. ಹೌದಾ? ಓಕೆ ಅಣ್ಣ. ಮಕ್ಕಳು ಇದಾರೆ ಸರ್, ಇಬ್ರು. ಏನ್ ಮಾಡ್ತಿದ್ದಾರೆ? ಒಬ್ಬ LKG ಓದ್ತಾ UKG ಓದ್ತಾ ಇದ್ದಾನೆ ಸರ್, ಇನ್ನೊಬ್ಬ 2.5 ವರ್ಷ. ಅತ್ತೆ ಇದಾರೆ ಸರ್, ಅತ್ತೆ ಮಾವ ಇಬ್ರು ಇದ್ದಾರೆ. ನಿಮಗೆ ತಾಯಿ ಇಷ್ಟನಾ ಅತ್ತೆ ಇಷ್ಟನಾ? ಇಬ್ರಲ್ಲಿ ಯಾರಿಷ್ಟ ಅಂತ ಕೇಳಿದ್ರೆ ಏನ್ ಹೇಳೋದು, ಅಲ್ಲ ಇಬ್ರೇ ಇಷ್ಟ. ಏನಾದ್ರು ಅಮ್ಮನೇ ಇಷ್ಟ ಸರ್ ಜಾಸ್ತಿ. ಅಮ್ಮನ ಇಷ್ಟನಾ? ಓಕೆ ಸೂಪರ್, ಥ್ಯಾಂಕ್ ಯು ಮೇಡಮ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ನಿಮ್ಮ ಹೆಸರು? ಶಿಲ್ಪ ಅಂತ. ಶಿಲ್ಪ ಮೇಡಮ್. ಓಕೆ, ಏನು ಮಾಡ್ಕೊಂಡಿದ್ದಾರೆ ನೀವು? ಹೌಸ್ ವೈಫಾ? ಯಜಮಾನ್ರು? ಯಜಮಾನ್ರು ಮನೇಲಿ ವ್ಯವಸಾಯ. ಮನೇಲಿದ್ದಾರೆ, ವ್ಯವಸಾಯ ಮಾಡ್ತಿದ್ದಾರಾ? ವ್ಯವಸಾಯ ಅಂದರೆ ಏನು ಮಾಡ್ತಾರೆ? ತೆಂಗಿನ ತೋಟ ನೋಡ್ಕೊಳ್ತಾರೆ, ಹಾಂ. ಅಂಗಡಿ ನೋಡ್ಕೊಳ್ತಾರೆ. ಹ್ಞೂ. ಸೊ ನಿಮ್ಗೆ ಎಷ್ಟು ವರ್ಷ ಆಯ್ತು ಮೇಡಮ್ ಮದುವೆಗೆ? ನಮ್ಮ ಮದುವೆಯಾಗಿ 18 ವರ್ಷ ಆಯಿತು ಸರ್. 18 ಇಯರ್ಸ್ ಆಯ್ತಾ? ಸೊ ಯಾವ ಏಜಿಗೆ ನೀವು ಮದುವೆ ಆದ್ರಿ? ನನ್ನ ಏಜ್ ಆದಾಗ 19 ವರ್ಷ ಸರ್. 19 ಇಯರ್ಸಾ? ಮದುವೆ ಆದ ಹೊಸದ್ರಲ್ಲಿ ಹನಿಮೂನಿಗೆ ಎಲ್ಲಿ ಹೋಗಿದ್ದೀರಿ? ನಾನು ಮೈಸೂರು. ಇಲ್ಲೇ ಪಕ್ಕದಲ್ಲೇ? ಅಷ್ಟೇ, ಅವಾಗೇನು ಹಂಗೇನು ಕರ್ಕೊಂಡು ಹೋಗ್ತಿರ್ಲಿವಲ್ಲ ಸರ್ ಎಲ್ಲೂ. ಹಾಂ. ಮೈಸೂರು. ಮೈಸೂರಿಗೆ ಹೋದ್ರಾ? ನಿಮ್ಗೆಲ್ಲಾದ್ರೂ ಆಸೆ ಇತ್ತಾ ಹೋಗ್ಬೇಕು ಅಂತ? ಇಲ್ಲ ಸರ್. ಈಗ ಏನಾದ್ರು ಅವ್ರು ಬಂದು ಹೇಳ್ತಾರೆ ಹೋಗುವ ಎಲ್ಲಿಗಾದ್ರು, ಆಗೆಲ್ಲೂ ಹೋಗೋಣ ಅಂತೀರಾ? ಅವ್ರು ಎಲ್ಲಿ ಕರ್ಕೊಂಡು ಹೋಗ್ತಾರ ಅಲ್ಲಿ. ಅಲ್ಲ ನೀವು ನಿಮ್ಮ ಆಸೆ ನಿಮ್ಮ ಹತ್ರ ನನ್ನ ಆಸೆ ಕೇಳ್ತಾರೆ. ಏನಿಲ್ಲ, ಅವ್ರು ಏನು ಇಷ್ಟಪಡ್ತಾರೋ ಅದು. ಈ ಫಾರಿನ್ ದುಬೈ ಬ್ಯಾಂಕಾಕ್ ಎಲ್ಲ ಆ ಥರ ಏನಿಲ್ಲ ಸರ್, ಆ ಥರ ಆಸೆ ಏನಿಲ್ಲ. ಆ ಥರ ಎಲ್ಲ ಏನಿಲ್ವಾ? ಒಂದು ವೇಳೆ ಅವ್ರು ಕರ್ಕೊಂಡು ಹೋಗುವ ಅಂತ ಹೋಗ್ತೇನೆ. ಹೋಗ್ತೀರಾ? ಸೂಪರ್, ಅದು ಬೇಕಂಗೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಮ್ಮ ಹೆಸರು? ಭಾಗ್ಯಮ್ಮ. ಭಾಗ್ಯಮ್ಮ. ಭಾಗ್ಯಮ್ಮ ಏನು ಮಾಡ್ಕೊಂಡಿದ್ದೀರಾ? ನಾವು ಮನೇಲಿ ಕೆಲಸ. ಹೌದಾ? ಮದುವೆ ಎಷ್ಟು ವರ್ಷ ಆಯಿತು? 32 ವರ್ಷ. 32 ವರ್ಷ ಆಯ್ತಾ? ಯಜಮಾನ್ರು? ಇಲ್ಲ, ತೀರೋದ್ರು. ಎಷ್ಟು ವರ್ಷ ಆಯ್ತು ಮೇಡಮ್? ಇವಾಗ 2 ತಿಂಗಳಾಯ್ತು ಅಷ್ಟೇ. ಹೌದಾ? ಏನಾಯ್ತು ಮೇಡಮ್? ಯಾವ್ದು ಡ್ರಿಂಕ್ಸ್ ಜಾಸ್ತಿ ಮಾಡ್ಕೊಂಡು ಇದು ಮಾಡಿ. ಹೌದಾ? ಬಟ್ ಈಗ ಲೈಫ್ ಹೆಂಗಿದೆ ಮೇಡಮ್ ಈಗ? ಈಗ ಮಾಡ್ಕೊ ಹೋಗ್ತಾ ಇದ್ದೀವಿ. ಸೊ ನೀವು ಎಷ್ಟು ಜನ ಇದ್ದೀರಾ ಮನೇಲಿ? ಮಗ ಕೆಲ್ಸಕ್ಕೆ ಹೋಯ್ತಾನೆ, ಮಗಳು ಮದುವೆ ಮಾಡಿದ್ದೀವಿ. ಹಾಗಾಗಿ ಲೈಫ್ ಜೀವನ ನಡೀತಿದೆ. ಇಟ್ಟು ನಡೀತೈತೆ. ಮೇಡಮ್ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಯಾವ ಊರು ನಿಮ್ಮದು? ನಮ್ಮದು ದಸವಾರ ತಾಯಿ ಮನೆ. ಹಾಂ. ಇದು ಮಾಮೂಲಿ ನಮ್ಮ ಯಜಮಾನ್ರು ಊರು ಕೇಸಾಪುರ. ಯಜಮಾನ್ರು ಎಲ್ಲಿದ್ದಾರೆ ಯಜಮಾನ್ರು? ಮನೇಲಿ ಅವರೇ. ಮನೇಲಿ ಏನು ಮಾಡ್ತಾವ್ರೆ? ಮನೇಲಿ ಒಬ್ಬರೇ ನಿದ್ದೆ ಮಾಡ್ತಾ ಮಲಗವ್ರು. ನಿದ್ದೆ ಮಾಡ್ಕೊಂಡು ಮಲ್ಗವ್ರ? ಏನು ನೀವು ಅಡುಗೆ ಏನು ಮಾಡ್ತೀರಾ ಮನೆಯಲ್ಲಿ? ನಾವು ಉಪ್ಸಾರು ಮುದ್ದೆ ಬೆಳಗ್ಗೆ ಟೈಮು. ಮೇಡಮ್ ನಿಮ್ಮ ಊರು ಯಾವುದಂದ್ರಿ? ದಶವಾರ. ದಶವಾರ. ಓಕೆ. ಸೊ ಅಲ್ಲಿ ಯಾರೊಬ್ರು ಟಾಪ್ ಮೋಸ್ಟ್ ನಮ್ಮ ಇಂಡಸ್ಟ್ರಿಯ ಹೀರೋಯಿನ್ ಇದ್ರಂತೆ. ಬಿ ಶರೋಜ. ಓ ಅಣ್ಣ ಫುಲ್ಲು ಬಿ ಶರೋಜ ದೇವಿ. ಇಷ್ಟನಾ ನಿಮಗೆ ಅವರು? ಈಗ ಬರ್ತಾರೆ ಸರ್, ಟಿವಿಲಿ ಬರ್ತಿರ್ತಾರ? ಪಕ್ತೂರು. ಹೌದಾ? ಫೇವ್ರೇಟ್ ಹೀರೋನಾ ನಿಮ್ಮದು? ಈಗಲೂ ಫೇವ್ರೇಟಾ? ಅಮ್ಮ ನಮಸ್ತೆ. ನಮಸ್ತೆ. ಏನು ನಿಮ್ಮ ಹೆಸರು? ನಾಗಮ್ಮ. ನಾಗಮ್ಮ. ಏನು ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಮಾಡ್ಕೊಂಡಿದ್ದೀವಿ. ವ್ಯವಸಾಯ ಮಾಡ್ಕೊಂಡಿದ್ದೀರಾ? ಯಜಮಾನ್ರು? ಯಜಮಾನ್ರು ವ್ಯವಸಾಯನೇ. ಇಬ್ಬರು ವ್ಯವಸಾಯನಾ? ಎಷ್ಟು ಆಯ್ತು ನಿಮ್ಮ ಮದುವೆಗೆ? 35 ವರ್ಷ ಆಯಿತು. 35 ವರ್ಷ ಆಯ್ತಾ? ಮಕ್ಕಳು? ಮಕ್ಕಳು 4 ಜನ. ಏನು ಮಾಡ್ಕೊಂಡಿದ್ದಾರೆ? ಅವರು ವ್ಯವಸಾಯನೇ. ಎಲ್ಲರೂ ವ್ಯವಸಾಯ, ಫ್ಯಾಮಿಲಿ ವ್ಯವಸಾಯ. ಬಟ್ ವ್ಯವಸಾಯದಲ್ಲಿ ಈಗ ತುಂಬ ಕಷ್ಟ ಅಂತಾರೆ, ಹೌದಾ? ಕಷ್ಟನೇ ಸಹ. ಇದು ಬೆಳೆ ಹುಳ ಮಾಡ್ತೀವಿ, ಹಸ್ಕೊಳ್ಳವೆ. ನಿಮ್ಮ ಹೆಸರು ಮೇಡಮ್? ಓಕೆ. ಇವ್ರು ಯಾವ್ದು ನಿಮ್ಮದು? ದಾಸಾಪುರನ. ಯಜಮಾನ್ರು ಏನು ಮಾಡ್ತಿದ್ದಾರೆ? ಯಜಮಾನ್ರು ಟೈಲರ್ ಕೆಲಸ ಮಾಡ್ತಾರೆ. ಟೈಲರ್ ಕೆಲಸ ಮಾಡ್ತಾರಾ? ನಿಮಗೆ ಬ್ಲೌಸಲ್ಲಿ ಅವರೇ ಹೊಲ್ದು ಕೊಡೋದಾ? ಹೊಲ್ಕೊಡ್ತಾರೆ ಎಲ್ಲ ಮನೆಯವರು ಎಲ್ರಿಗೂ? ಸೊ ಫಸ್ಟ್ ಟೈಮು ಯಾವ ಸೀರೆಗೆ ಬ್ಲೌಸ್ ಹೊಲ್ದಿದ್ರು ಅವರು? ಒಳ್ಳೆದಾರ? ನಮಸ್ತೆ. ಹೊಡಿಬೇಡಿ. ಹಾಂ. ದಾರ ಸೇರಿದ್ದು. ಹೌದಾ? ಅವರೇ ಹೊಲ್ದಿರೋದಾ? ಅವರೇ ಹೊಲ್ತಾರೆ. ಎಷ್ಟು ವರ್ಷ ಆಯ್ತು ಮದುವೆಗೆ? 35 ವರ್ಷ ಆಯ್ತು. 35 ವರ್ಷ ಆಯ್ತಾ? ಸೊ ಹೆಂಗಿದೆ ಲೈಫ್ ಈಗ ಮದುವೆ ಆದಮೇಲೆ ಜೀವನ? ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಮಕ್ಕಳೆಲ್ಲ ಹೆಂಗೆ ನೋಡ್ಕೋತಿದ್ದಾರೆ? ಚೆನ್ನಾಗಿ ನೋಡ್ಕೋತಾರೆ. ಹೆಂಗೆ ನೋಡ್ಕೋತಿದ್ದಾರೆ? ಗಾಯಕಿ ಶಿವಮ್ಮನ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಶಿವಮ್ಮ ನಮಸ್ತೆ. ಕಲಾಭಿಮಾನಿಗಳೊಂದು ಹಾಡು ಅಂತ ಹಾಡು ಕೇಳ್ತಿದ್ದಾರೆ. ನಮ್ಮ ಹಾಡು ಪಡೆ ಅವತ್ತು ಹೇಳಿ ನಾವು ಕುರಿ ಮೇಸರ್ ದನ ಮೇಸರ್. ಅಣ್ಣ ನೀನ್ ತಾನೆ ಹಾಡು ಹೇಳಿದ್ದು ಹಾಡಾಡ್ತಾರೆ ಅಂತ. ಸರಿ, ನಮ್ಗೆ ಗೊತ್ತಿಲ್ಲ. ಒಂದು ಕೊಡಿ, ನಾ ಕೊಡಿಯಕ್ಕೆ ಮೈ ಕೊಡಿ. ಕೊಡಿ. ಹಾಂ, ನಾಟಕ ಡೈಲಾಗ್ ಹೇಳ್ರಿ.
ದನ ಕಾಯುವ ಗೊಲ್ಲನಿಗೆ ದನ ಕಾಯುವ ಗೊಲ್ಲನಿಗೆ ಘನತೆ ಲಭಿಸುವುದೇ ಅಣ್ಣ. ಆ ಆ ಮದುವೆ ಆಗಿದೆ ನಿಮಗೆ? ಹಾಗೈತೆ. ಲವ್ ಮ್ಯಾರೇಜ್ ನಿಮ್ಮದು? ಲವ್ ಮಾಡಿದ್ದೀರಾ? ಮಾಡಿಲ್ಲ. ಆಗ ವಯಸ್ಸಲ್ಲಿದ್ದಾಗ 18-19 ಯಾವಾಗೂ ಮಾಡಿಲ್ಲ. ನಿಜ ಹೇಳ್ಬೇಕು, ಸುಳ್ಳು ಹೇಳ್ಬೇಕು? ಸುಳ್ಳು ಕೇಳ್ಬೇಕು, ಇರೋದೇ ಹೇಳ್ತಾ ಇರೋದು. ಮದುವೆಗೆ ಎಷ್ಟು ವರ್ಷ ಆದಂದ್ರಿ? 24 ವರ್ಷ ಆಯ್ತು. 24 ವರ್ಷ ಆಯ್ತಾ? ಎಲ್ಲಿದ್ದಾರೆ ನಿಮ್ಮ ವೈಫ್? ಇಲ್ಲಿ ಮನೇಲಿ ಅವ್ರೆ. ಮನೇಲವ್ರ? ಏನು ಮಾಡ್ತಾರ? ವ್ಯವಸಾಯ ಮಾಡ್ತಾರಾ? ನೀವೇನು ಮಾಡ್ತೀರಾ? ನಾವು ವ್ಯವಸಾಯ ಮಾಡ್ತೀರಾ? ದನ ಎಮ್ಮೆ ಎಲ್ಲ ಆಯ್ತು. ಹೌದಾ? ಓಕೆ. ನಿಮ್ಮ ಇದರಲ್ಲಿ ಹನಿಮೂನಲ್ಲಿ ಫಸ್ಟ್ ಏಡಲ್ಲಿ ನೀವು ಮುತ್ತು ಕೊಟ್ಟಿರೋದು ಅವ್ರು ನಿಮ್ಗೆ ಮುತ್ತು ಕೊಟ್ಟಿದ್ರ? ನಾನೇ ಅವರು ಕೊಟ್ಟಿದ್ದೀರಾ? ಏನಂದ್ರು ಆಗ ಅವರು? ಅವ್ರು ಏನು ಅಂದಿಲ್ಲ. ಏನು ಅಂದಿಲ್ವಾ? ಸುಮ್ಮನೆ ಇಸ್ಕೊಂಡ್ರ? ವಾಪಸ್ಸು ಕೊಟ್ಟಿಲ್ವಾ? ವಾಪಸ್ ಕೊಟ್ಟಿಲ್ಲ. ಜೋರ ವಾಪಸ್ ಕೊಟ್ಟಿಲ್ಲ. ವಾಪಸ್ ಕೊಟ್ಟಿಲ್ವಾ? ಕೊಟ್ಟಿಲ್ಲ. ಜೋರ ಕೊಟ್ರ? ನಾನೇ ಜೋರ ಕೊಟ್ಟೆ. ನೀವು ಜೋರ ಕೊಟ್ಟಿರೋದಕ್ಕೆ ಅವ್ರಿಗೆ ಜ್ವರ ಬಂದಿರುತ್ತೆ ಅಲ್ಲಿ, ಮತ್ತೆಲ್ಲ ಅವ್ರು ವಾಪಸ್ ಕೊಡೋದು. ಈಗ ಎಷ್ಟು ವರ್ಷ ಆಯ್ತು ಮದುವೆಯಾಗಿ? 24 ವರ್ಷದಲ್ಲಿ ಅವ್ರು ನಿಮ್ಗೆ ವಾಪಸ್ ಕೊಟ್ಟಿಲ್ಲ. ಮಕ್ಕಳು ಎಷ್ಟು? ಮಕ್ಕಳು ಇಬ್ರು. ಏನು ಕೊಡದೆ ಮಕ್ಕಳಿಬ್ರು. ಏನ್ ನಮ್ಗೇನು ಗೊತ್ತಾಗಲ್ಲ ಅನ್ಕೊಂಡ್ರೆ ಹೆಂಗೇನು? ಎಲ್ಲರಿಗೂ ಗೊತ್ತು. ಏನು ಗೊತ್ತು? ನಿಜ ಹೇಳಿ ವಾಪಸ್ ಕೊಟ್ಟೇ ಇಲ್ಲ ಅವರು? ಕೊಟ್ಟಿಲ್ಲ. ನೀವು ಕೊಡು ಅಂತ ವಾಪಸ್ ಇಸ್ಕೊಂಡಿಲ್ಲ? ಇಲ್ಲ, ಕೇಳಲಿಲ್ಲ. ನಿಮಗೆ ಬೇಕು ಅಂತ ಅನ್ಸಿಲ್ಲ? ಈಗ ಬೇಕು ಅಂತ ಅನಿಸ್ತಿದ್ಯಾ? ಇಲ್ಲ, ಬೇಕಿಲ್ಲ. ಈಗ ಅವ್ರು ಬಂದು ಕೊಡ್ತೀನಿ ಅಂದ್ರೆ ಏನ್ ಮಾಡ್ತೀರಾ? ಇಸ್ಕೊಳಲ್ವಾ? ಯಾಕೆ? ನಮ್ಗೆ ಇಷ್ಟ ಇಲ್ಲ. ಮತ್ತೆ ಏನ್ ನಿಮ್ಗೆ ಇಷ್ಟ? ನಮ್ಗೆ ಯಾವುದೂ ಇಷ್ಟ ಇಲ್ಲ. ಆದ್ರೂ ಮಕ್ಕಳು 2 ಇಷ್ಟ ಇಲ್ಲದೆ ಅವೆಲ್ಲ ಹೇಳಕ್ಕಾಯ್ತ ಸರ್? ಮಕ್ಕಳು ಎಷ್ಟು? ಇಬ್ರು. ಅವ್ರು ಕೊಟ್ಟಿಲ್ಲ ವಾಪಸ್ಸು? ನಿಮ್ಗೆ ನೆನಪಾಯ್ತಕ್ಕ? ನೀವು ಕೊಟ್ಟಿದ್ದೀರಾ? ಅವ್ರು ಕೊಟ್ಟಿಲ್ಲ. ನೀವು ವಾಪಸ್ ಕೇಳಲಿಲ್ಲ? ಯಾಕೆ ಕೇಳಿಲ್ಲ? ನಮ್ಗೆ ಇಷ್ಟ ಇಲ್ಲ, ಕೇಳಲಿಲ್ಲ. ಅಜ್ಜಿ ನಾನು ಇಕ್ಕಿದ್ದೀನಿ. ಅಲ್ಲ, ಇದು ನಂಬ್ತೀರಾ? ಅವ್ರ ಹೆಂಡತಿಗೆ ಮುತ್ತೆ ಕೊಟ್ಟಿಲ್ಲ ಅಂತ ನಂಬ್ತೀರಾ ನೀವೆಲ್ಲ? ಕೊಡಿ. ಮಕ್ಕಳು 2, ಮುತ್ತು ಇಲ್ಲ. ಓಕೆ. ನೀವು ಹಾಲು ಕರಿತೀರಾ? ದಿನಕ್ಕೆ ಎಷ್ಟು ಲೀಟರ್ ಕರೀತೀರಾ? ದಿನಕ್ಕೊಂದು 22 ಲೀಟರ್ ಕರಿತೀವಿ. 22? ಬೆಳಿಗ್ಗೆ 22, ಸಾಯಂಕಾಲ ಟೋಟಲ್ ಆಗಿ? ಹೌದಾ? ಎಷ್ಟು ಹಸು ಇದೆ? 3 ಇದೆ. 3 ಇದೆಯಾ? ಎಷ್ಟು ಟೈಮ್ ಬೇಕಾಗುತ್ತೆ 12 ಲೀಟರ್? ನಾವು ಕೈಲಿ ಮಿಷಿನ್ ಹಾಕ್ತೀವಿ. ಮಕ್ಕಳು ಇಬ್ರು. ನೀವು ಮಾತ್ರ ಕೊಟ್ಟಿರೋದು? ಅವ್ರು ಕೊಟ್ಟಿಲ್ಲ? ಅವರು ಕೊಟ್ಟಾರು. ನಿಮ್ಮ ಹೆಸರಾಗ? ಸರಸ್ವತಿ. ನೀವೇನ್ ಮಾಡ್ಕೊಂಡಿದ್ದೀರಾ? ನಾವು ವ್ಯವಸಾಯನ. ನೀವೇನೆಲ್ಲ ಮಾಡ್ತೀರಿ ವ್ಯವಸಾಯ? ನಾವು ಹಸು ಐತೆ, ಹುಳ ಮಡಕ್ತಿವಿ. ಆಡು, ಮೇಕೆ, ಹುಳ, ರೇಷ್ಮೆ ಹುಳನಾ? ಮೇಕೆ ಐತೆ. ಮೇಕೆ ಎಷ್ಟೈತೆ? 3-4 ಐತೆ. 3-4 ಆಯ್ತಾ? ಈ ರೇಷ್ಮೆ ಹುಳ ಅಂದ್ರೆ ಅದು ಹೆಂಗೆ ಪ್ರೋಸೆಸ್? ಸಣ್ಣದು ಮರಿಯಿಂದ ತಂದು ಅದು 22 ದಿನ 23 ದಿನ ಗಂಟ ಸಾಕಿ ಆಮೇಲೆ ಹಣ್ಣು ಮಾಡಿ ಅದನ್ನ ಗೂಡು ಬಿಚ್ಚಿ ಮಾರ್ಕೆಟ್ಗೆ ಹಾಕ್ತೀವಿ. ಅಷ್ಟರಲ್ಲಿ ರೇಷ್ಮೆ ಬಂದಿರುತ್ತೆ. ಅದಕ್ಕೆ ಫುಡ್ ಎಲ್ಲ ಹಾಕ್ಲಿಕ್ಕೆ? ಸೊಪ್ಪು, ನೇರಳೆ ಸೊಪ್ಪು, ಅದನ್ನ ಕಟ್ ಮಾಡ್ಕೊಬಂದು ಮೆಸ್ಗಳಿಗೆ ಹಾಸೋದು. ಮೆಸ್ ಥರ ಮಾಡಿರ್ತೀವಿ, ಆ ಮೆಸ್ಗೆ ಹಾಸೋದು. ಅದು 3 ಟೈಮ್ ಹಾಕ್ತೀವಿ. 3 ಟೈಮ್ ಹಾಕಿ ಆಮೇಲೆ 3 ದಿನಕ್ಕೂ ಜರ ಕುತ್ತಿ ಹೇಳುತ್ತೆ. ಆಮೇಲೆ 4ನೇ ಜರ ಕುತ್ಕೊಂಡಾಗ 8 ದಿನ ಫುಲ್ ಮಾಮೂಲಿ ಸೊಪ್ಪು ಹಾಕ್ಬೇಕು. 9 ದಿನಕ್ಕೆ ಮಾದರಿ ಆಯ್ತದೆ, 10 ದಿನಕ್ಕೆ ಕಣ್ಣು ಆಯ್ತದೆ. 3 ದಿನ ಲೀವ್ ಕೊಡಬೇಕು. ಆಮೇಲೆ ಗೂಡು ಬಿಚ್ಚಬೇಕು ಚಂದ್ರಿಕೆಗೆ ಹಾಕಿ. ಆಮೇಲೆ ಬಿಚ್ಚಾದ್ಮೇಲೆ ಮಾರ್ಕೆಟ್ಗೆ ಹಾಕ್ತೀವಿ. ಹೌದಾ? ನಿಮ್ಗೆ ಎಷ್ಟು ವರ್ಷದ ಮದುವೆಗೆ? ನಮ್ದು 27 ವರ್ಷ ತುಂಬತೈತೆ. ಮಕ್ಕಳು? 2 ಇದ್ದಾರೆ. ನಿಮ್ಗೆ? ಹೇಳಿ ಸರ್. ನೀವು ಕೊಟ್ಟಿಲ್ಲ? ಇಸ್ಕೊಂಡಿದೀವಿ ಅಷ್ಟೇ ಹೇಳು. ಅದ್ರ ಒಪ್ಪಲ್ಲ ನೀವು ಇಸ್ಕೊಂಡಿದ್ದೀನಿ ಅಂತ? ಓಕೆ. ನಿಮಗೆ ನೆನಪಿರೋ ಪ್ರಕಾರ 20 ವರ್ಷಗಳ ಹಿಂದೆ ನೀವು ನಿಮ್ಮ ಯಜಮಾನ್ರು ನೀವು ಫಸ್ಟ್ ಮುದ್ದು ಕೊಟ್ಟರೆ ಅವ್ರು ನಿಮಗೆ ಮುದ್ದು ಕೊಟ್ರ?
ನೋಡಿ ಒಪ್ಪನ್ ಇದು ರೀ ಸ್ವಾಮಿ, ಇದು ರೀ ನಿಜ ಅಂದ್ರೆ ಇದು ಸತ್ಯ. ನೀವು ಇಸ್ಕೊಂಡವ್ರಿಗೆ ನಿಮ್ಗೆ ಹೇಳಕ್ ಕಷ್ಟ ಆಗ್ತಿದೆ ಅಲ್ವ ಅಜ್ಜಿ? ಅಜ್ಜಿ ನಿಮ್ದೆಲ್ಲ ಹೆಂಗಿತ್ತ? ಹಾ ಅವರೇ ಜಾಸ್ತಿ ಮುತ್ತು ಕೊಟ್ಟಿದಾರಂತೆ ನಿಮ್ಗೆ? ಹೌದಾ? ನೀವು ಕೊಟ್ಟೆ ಇಲ್ವಾ? ನಾನು ಕೊಟ್ಟೆ, ಆಮೇಲೆ ಅವ್ರು ಕೊಟ್ರು. ಸೂಪರ್. ಹಿಂಗೆ ಬೋಳಿರ್ಬೇಕು, ನಾನು ಕೊಟ್ಟೆ ಅವರು ಕೊಟ್ರು. ಮತ್ತೆ ಇನ್ನೇನಪ್ಪ ಅಲ್ಲಿ ಬಂದಿದೀವಿ. ಹೇಗೆ ನಿಮ್ ಸೊಸೆ ಹೇಗೆ ಮನೇಲಿ? ಎಲ್ಲ ನೋಡ್ಕೋತಾರ, ಅವ್ರದ್ದೇ ನಮ್ದೇನಿಲ್ಲ. ಏನಿಲ್ವ, ಎಲ್ಲ ಅವ್ರದೇನಾ? ಎಷ್ಟು ವರ್ಷ ನಿಮ್ಮ ಮದುವೆಗೆ? ನಮ್ಮ ಮದ್ವೆನೇ ಆಗಿಲ್ಲ ಆಗಿಲ್ವಾ? ಯಾಕಾಗಿಲ್ಲ? ಇನ್ನೂ ಆಗ್ಬೇಕು ಅಂತ ಅನ್ಸಿಲ್ಲ, ಅದಕ್ಕೆ. ಕಂಪ್ಯೂಟರ್ ಹೋಯ್ತಾ ಅಕ್ಕ? ನಿನಗೆಲ್ಲ ಹೋಯ್ತಿಯಾ? ಸ್ಕೂಲಾ? ನೀ ಗರ್ಲ್ ಫ್ರೆಂಡ್ ಇದ್ದಾಳ ಸ್ಕೂಲಲ್ಲಿ? ಕಳ್ಳ, ನೀನ್ ನಗುವಲ್ಲ. ಯಾರು ನಿನ್ ಫ್ರೆಂಡ್? ಯಾರು ಫ್ರೆಂಡ್? ಯಾರು ಹುಡುಗನು ಇಲ್ವಾ? ಯಾರು? ಏನು? ಎಂ ಧನ್ವಿನಾ? ಮತ್ತೆ ಸುಜಾತ್ ಅಂತ ಯಾರಿರೋದು ಅವ್ರದ್ದು? ಏ ಕಳ್ಳ, ಯಾರಿಲ್ವಾ? ಪಾಪ ಯಾರಿಲ್ಲ ಅಂತ. ನಿಮ್ದೆ? ಅಕ್ಕ ನಿಮ್ಮ ಹೆಸರು? ಸುಮಿತ್ರ. ಸುಮಿತ್ರನ? ಏನ್ ಮಾಡ್ಕೊಂಡಿದ್ದೀರಾ? ವ್ಯವಸಾಯ ಸರ್. ವ್ಯವಸಾಯನ? ಯಜಮಾನ್ರು? ವ್ಯವಸಾಯ. ವ್ಯವಸಾಯನ? ಎಷ್ಟನೇ ವಯಸ್ಸಿಗೆ ಮದುವೆ ಆದ್ರೆ? 18 ವರ್ಷಕ್ಕೆ ಸರ್. ಮದುವೆ ಆದ್ಮೇಲೆ ಎಲ್ಲಿ ಹೋದ್ರೆ ನಿಮ್ಮನ್ಗೆ? ಎಲ್ಲೂ ಹೋಗಿಲ್ಲ ಸರ್, ಕಾಡಿಗೆ ಹೋಗಿದ್ದು. ನಾವಿದ್ದೇ ಕಾಡಲ್ಲಿ. ಹೋಗಿದ್ರ ಕಾಡಿಗೆ? ಹ್ಞೂ ಸರ್, ಸೊಪ್ಪು ತರಕ್ಕೆ ಹೋಗಿದ್ದು. ನೋಡಿ ಇದು ಯುನಿಕ್ ಅಂದ್ರೆ, ಕಾಡಿಗೆ ಹೋಗಿ ಹನಿಮೂನ್ ಮಾಡ್ಕೊಂಡಿದ್ದಾರೆ ನೋಡಿ. ಹ್ಞೂ ಸರ್. ಕಾಡಲ್ಲಿ. ಇದು ಪ್ರಾಣಿಗಳು ಇಷ್ಟ ಮಾಡಿಲ್ವಾ? ಹ್ಞೂ ಸರ್, ಪ್ರಾಣಿಗಳೇ ಸಾಕಿರೋದು ನಾವು. ಹೌದಾ? ಹ್ಞೂ ಸರ್. ಪ್ರಾಣಿಗಳು ಯಾವುದಿಲ್ಲ? ಮೇಕೆ ಸಾಕಿದೀವಿ, ನಾಯಿ ಸಾಕಿದೀವಿ, ಬೆಕ್ಕು ಸಾಕಿದೀವಿ, ಹಸು ಸಾಕಿದೀವಿ, ಕುರಿ ಸಾಕಿದೀವಿ. ನೋಡಿ ಕುರಿಗಳೆಲ್ಲ ಇಣುಕ್ತಿದೆ ನೋಡಿ, ಅಲ್ಲಿ ಕಿಡಕಿ ನೋಡಿ. ಕುರಿಗಳೆಲ್ಲ ಹಿಂಗೆ ಇಣುಕ್ತಿದೆ. ಸರ್ ನಿಮ್ಮ ಹೆಸರು? ಹುಡ್ಸಿದ್ದೇಗೌಡ. ಮೈಕ್ ಕೊಂಚೂರು. ಸರ್ ನೀವು ಪ್ರೊಫೆಷನಲ್ ಟೈಲರ್ ಅಂತ ಹೇಳಿದ್ರು, ಹೌದಾ? ಎಷ್ಟು ವರ್ಷಕ್ಕೆ ಕಲ್ತ್ರಿ ಸರ್ ಟೈಲರಿಂಗ್? 18 ವರ್ಷಕ್ಕೆ ಕೆಲಸ ಕಲ್ತೀವಿ. ಎಲ್ಲಿ ಕಲ್ತ್ರಿ, ಹೆಂಗೆ ಕಲ್ತ್ರಿ? ಏನು ಹಿರಿಯ ನಾಗರಿಕರು ದರ್ಜಿಗಳ ಹತ್ರ ಹೋಗಿ ಕೆಲಸ ಕಲ್ತೀವಿ. ಅದ್ರ ಕೆಲಸ ಮಾಡ್ತಾ ಮಾಡ್ತಾ ಕಲ್ತ್ರಿ. ಸೊ ಈಗ ಏನೆಲ್ಲ ಸ್ಟಿಚ್ ಮಾಡ್ತೀರಾ? ಈಗೆಲ್ಲ ಒಂದು 20 ವರ್ಷ ಆಗುತ್ತೆ ಕೆಲಸ ನಿಲ್ಲಿಸ್ಬಿಟ್ಟಿದ್ದೆ, ಆಗಲ್ಲ. ಹೌದಾ? ಮಾಡ್ತಿಲ್ವ ಈಗ? ನಮ್ಮದು ವೃತ್ತಿನೇ ಟೈಲರು. ಬಟ್ ಈಗ ಹೆಲ್ತ್ ಪ್ರಾಬ್ಲಮ್ ಆಗೋಕ್ಕೆ ಕೆಲಸ ನಿಲ್ಲಿಸ್ಬಿಟ್ಟಿದ್ವಿ. ಬಟ್ ಮೊದಲು ಮಾಡ್ತಿದ್ರಿ, ಬಟ್ ಈಗಲೂ ಕೊಟ್ಟರೆ ಮಾಡ್ತೀರಾ? ಮಾಡ್ತೀವಿ. ಕೆಲಸ ನೆನಪಿದೆ. ಸೂಪರ್. ಓಕೆ, ಈಗ ನನ್ನ ಇಂಪಾರ್ಟೆಂಟ್ ಸೆಗ್ಮೆಂಟ್ ನಮ್ಮನೆ ಅಡಿಗೆ. ಸೊ ಏನು ಸ್ಪೆಷಲ್ ಮಾಡ್ತಿದ್ದೆ ನಮ್ಮ ಅಡುಗೆಯಲ್ಲಿ? ವೆಜ್ ಫ್ರೈಡ್ ರೈಸ್ ಸರ್. ವೆಜ್ ಫ್ರೈಡ್ ರೈಸ್. ಓಕೆ, ವೆಜ್ ಫ್ರೈಡ್ ರೈಸ್ ಅಂತ ಶುರು ಮಾಡೋಣ ಹಾಗಾದ್ರೆ. ಸೊ ಮೊದಲಾಗಿ ಏನು ಮಾಡಬೇಕು? ಫಸ್ಟ್ ಪ್ಯಾನ್ ಇಟ್ಕೊಂಡು ಎಣ್ಣೆ ಹಾಕೋಬೇಕು. ಸಣ್ಣಗೆ ಹೆಚ್ಕೊಂಡಿರೋ ಹಸಿಮೆಣಸಿನ್ಕಾಯಿ. ನೀವು ವೆಜ್ಜಾ ಮೇಡಮ್? ಇಲ್ಲ ಸರ್, ನಾನ್ ವೆಜ್ ಎರಡು. ಕ್ಯಾರೆಟ್ ಮತ್ತು ಹುರುಳಿಕಾಯಿ ಸರ್, ಎರಡನ್ನೂ ಸಣ್ಣಗೆ ತೊಳೆದು ಹೆಚ್ಕೊಂಡಿರೋ. ಹುರುಳಿಕಾಯಿ ಅಂದ್ರೆ ಬೀನ್ಸ್ ಅಲ್ವಾ? ಹಾಂ ಹೌದು. ಇದು ಬಿಟ್ಟು ಬೇರೆ ಏನು ಮಾಡ್ತೀರಾ? ಎಲ್ಲ ಥರ ವೆರೈಟೀಸ್ ಮಾಡ್ತೀವಿ. ನಾನ್ ವೆಜ್ಜಲ್ಲಿ? ಬಿರಿಯಾನಿ ಪ್ರತಿಯೊಂದು ಮಾಡ್ತೀವಿ. ಅದನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತೀವಿ. ಯೂಟ್ಯೂಬಲ್ಲಿ ನೋಡಿ ಏನಾದರೂ ಪ್ರಯತ್ನ ಮಾಡಿರೋದು ಅಂತ? ಹಾಂ ಸರ್, ತುಂಬ ಮಾಡ್ತಿರ್ತೀವಿ. ಮಕ್ಳು ಬಾಕ್ಸ್ಗಳಿಗೆ ಹೊಸ ರೆಸಿಪೀಸ್ ಎಲ್ಲ ಯೂಟ್ಯೂಬೆಲ್ಲ ನೋಡಿ ಮಾಡೋದು. ಯಾವ್ದು ಲೇಟೆಸ್ಟ್ ಯಾವ್ದು ಮಾಡಿದ್ದೀರಾ? ನಾವು ಅದೇ ಮಾಮೂಲಿ ಎಲ್ಲನೂ ಮಾಡ್ತಿರ್ತೀವಿ. ಬಾಕ್ಸ್ಗಳಿಗೆ ಬೇಕಲ್ಲ ಸರ್, ಕ್ಯಾರೆಟ್ ಪಲಾವು ಆ ಥರ ಎಲ್ಲ ನೋಡಿ ನೋಡಿ ಬಾಕ್ಸ್ಗಳಿಗೆ ಮಾಡೋದು. ನಿಮ್ಮ ಯಜಮಾನ್ರಿಗೆ ಏನು ಇಷ್ಟ? ಅವರಿಗೂ ಬಿರಿಯಾನಿ. ನಾನ್ ವೆಜ್ ಸರ್ ಅವರೆಲ್ಲರೂ. ನಾನ್ ವೆಜ್ ಇಷ್ಟ. ನೀವೆಲ್ಲ ಅಡುಗೆ ಮಾಡ್ತೀರಾ? ಅವರು ಸ್ಮೈಲ್ ಮಾಡ್ತಾರೆ. ನೀವು ಮಾಡೋದು? ನಾಡ್ದು ನೋಡಿ, ದಯವಿಟ್ಟು ಯಾರಾದರೂ ಗಂಡಿದ್ರೆ ಇವ್ರನ್ನ ಮದುವೆ ಆಗ್ಲಿಕ್ಕೆ ಹೋಗ್ಬೇಡಿ, ಮದುವೆನಾಗ್ಬೇಡಿ ನೀವೆಲ್ಲ. ಶಾಪ್ ಅನ್ನೋದು ಕಲಿಬೇಕು. ಮುಕ್ಕಾಲು ಕುಕ್ ಆದ್ಮೇಲೆ ಕ್ಯಾಪ್ಸಿಕಮ್ ಹಾಕೋಬೇಕು, ಸಣ್ಣಕ್ಕೆ ಹೆಚ್ಚಿರೋ ಕ್ಯಾಪ್ಸಿಕಮ್. ಒಂದು ಮ್ಯಾಗಿನೂ ಮಾಡಲ್ವ ನೀವು? ಮತ್ತೆ ಹೆಂಗಿರಿ ನಿಮ್ಮನ್ನು ಮದುವೆ ಆದ್ರೆ? ಪಾಪ ಅವ್ನ ಗತಿ ಹೆಂಗೆ? ಅದೇ ಮ್ಯಾಗಿ ಇಡೀ 24 ಗಂಟೆ ಮ್ಯಾಗಿ ತಿನ್ನಿಸ್ತೀರ? ನಾನು ಹಂಗಂತ ಹೇಳಿವಲ್ಲ. ಸರಿ, ಬೇರೆ ಏನು ಮಾಡ್ತೀರಿ ಹೇಳಿ? ಬೇರೆ ಏನು ಮಾಡ್ತೀರ? ಮಾಡ್ತಾಳೆ ಸರ್, ನಾನಿಲ್ಲ ಅಂದ್ರೆ ಸಪೋರ್ಟ್ ಮಾಡ್ಬೇಡಿ. ದಯವಿಟ್ಟು ಸಪೋರ್ಟ್ ಮಾಡಿ. ಅವಳ ಫ್ಯೂಚರ್ ಹಾಳು ಮಾಡ್ತಿದ್ದೀರ ನೀವು. ನಿಮ್ಮಿಂದ ಪಾಪ ಹುಡುಗಿ ಫ್ಯೂಚರ್ ಹಾಳಾಗ್ತಿದೆ ಇಲ್ಲಿ. ಹೇಳಿ, ಏನು ಮಾಡ್ತೀರಾ ಬೇರೆ? ಅನ್ನ ಸಾಂಬಾರು ಮಾಡ್ತೀವಿ. ಅಯ್ಯೋ, ಅನ್ನ ಸಾರು ತಿಂದು ಸತ್ತೋಗ್ಬೇಕು ಅವನು. ಅದೇ ಅನ್ನ ಹೆಂಗೆ? ಇದಾಗಿದೆ ಶುಂಠಿ ಬೆಳ್ಳುಳ್ಳಿ. ನೀವು ಏನಾದ್ರೂ ನಿಮ್ದು ಸಾವಸಾಗಿಲ್ಲ. ಹೆಂಗೆ ಸಾಂಬಾರು ಹೆಂಗೆ ಮಾಡ್ತೀರಾ ನೀವು?
ತರಕಾರಿ ಒಂದು ಮಿಗ್ದವ್ರು ಏನಕ್ಕೆ ಮಾಡ್ತಾರೆ? ತರಕಾರಿ ಹಾಕಿ ಮಾಡೋದು. ಹಾಂ ಸರಿ, ಫಸ್ಟ್ ತರಕಾರಿ ಹಾಕ್ಬೇಕು, ಆಮೇಲೆ ಆಮೇಲೆ ಸಾಂಬಾರು ಪುಡಿ. ಆಮೇಲೆ ಅಕ್ಕ ಹೆಂಗಕ್ಕ? ಇಲ್ಲ ಸರ್ ಮಾಡ್ತಾರೆ. ನಾನು ನೀವು ಮಾತಾಡಬೇಡಿ ಇವ್ರೆ, ನೀವು ಮಾತಾಡ್ಬಾರ್ದು. ನೀವು ಫ್ರೈಡ್ ರೈಸ್ ಮಾಡಿ. ನೀವು ಬೇರೆ ಮಾಡ್ತಿರೋದು ತರಕಾರಿ ಫ್ರೈಡ್ ರೈಸ್. ಹೇಳಕ್ಕ. ಆಮೇಲೆ ಪೊಡಿ ಹಾಕ್ಬೇಕು, ಆಮೇಲೆ ಒಂಚೂರು ವಿಷ ಹಾಕ್ಬೇಕು, ಕೊಟ್ಟು ಸಾಯಿಸ್ಬೇಕು ಅಲ್ವಾ? ಹಂಗೇನಿಲ್ಲ. ಮತ್ತೆ ಕುಕ್ಕರ್ ಹಾಕ್ಬಿಟ್ಟು ಅದೆಲ್ಲ ಆಮೇಲೆ ಉಪ್ಪು ಹಾಕ್ಬೇಕು. ಆಮೇಲೆ ಈರುಳ್ಳಿ ಕಾಯಿ ಎಲ್ಲ ಹಾಕ್ಬಿಟ್ಟು ಕೂಗಿಸಿದ್ರೆ ಆಯ್ತು. ಆಯ್ತು ಅಷ್ಟೇ. ಕರೆಕ್ಟ್ ಅಕ್ಕ ಸಾಂಬಾರ? ನಿಮ್ದು ಅಡಿಗೆ ಗೊತ್ತಾಯ್ತು ನನಗೆ ಅಕ್ಕ. ನಮಸ್ಕಾರ. ಮಟನ್ ಸಾಂಬಾರಿಗೆ ಇಷ್ಟು ಇಡಬೇಕು? ಅದಕ್ಕೆ 7-8 ಅದೊಂದು ನೋಡಿದಿರಪ್ಪ ಪುಣ್ಯ. ಅಂದ್ರೆ ಬಿಸಿಲಾಗೋದು ಕೇಳುತ್ತಲ್ವಾ, ಹಸುವಾಗಿದ್ದಾಗ 1 ಆಯ್ತು 2 ಆಯ್ತು. ಅಮ್ಮ ಹೇಳಿರ್ತಾರೆ ನಾನು ಸ್ನಾನ ಮಾಡ್ಬಿಡ್ತೀನಿ, ಒಂಚೂರು ಗ್ಯಾಸ್ ಆಫ್ ಮಾಡಿ ಮಾಡು ಅಂತ. ಕರೆಕ್ಟಾ? ಕರೆಕ್ಟ್. ಸರಿ, ಬೇರೆ ಏನು ಮಾಡ್ತೀರಿ? ಬೇರೆ ಪಲಾವ್ ಮಾಡ್ತೀನಿ. ಟೊಮೊಟೊ ಬಾತ್. ಅದಕ್ಕೂ ಹೇಳಿ. ಟೊಮೆಟೊ ಹಾಕಬೇಕು, ಅನ್ನ ಹಾಕಬೇಕು, ಕುಕ್ಕರ್ ಹಾಕಬೇಕು, 2 ವಿಸಿಲ್ ಆದ್ಮೇಲೆ ತೆಗಿಬೇಕು. ಕರೆಕ್ಟಾ? ಹೌದು ಸರ್. ಆಗಿದೆ ಬೆಂದಿದ್ದಕ್ಕ? ಮುಕ್ಕಾಲ್ ಭಾಗ ಆಗಿದೆ. ಮುಕ್ಕಾಲ್ ಭಾಗ ಆಗಿದೆ. ಸಾಸ್ಗಳು ಹಾಕೋಬೇಕು ಸರ್. ಯಾವುದು? ಸಾಸ್. ಸಾಸ್. ರೆಡ್ ಚಿಲ್ಲಿ ಸಾಸ್. ರೆಡ್ ಚಿಲ್ಲಿ ಸಾಸ್. ನೆಕ್ಸ್ಟು ಸೋಯಾ ಸಾಸ್. ಸಾಯಾ ಸಾಸು. ಸೋಯಾ ಸಾಸ್. ಸಾಯಾ ಸಾಸು. ಸ್ವಲ್ಪ ಪೆಪ್ಪರ್ಸ್. ಇನ್ನೊಂದು 5 ನಿಮಿಷ ರೋಸ್ಟ್ ಆಗಬೇಕು. 5 ನಿಮಿಷ ಸರ್ ಆಗಿದೆ ಸರ್. ಆಗಿದಾ? ಸರಿ, ತಿನ್ನುವ ಸರ್. ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇದಕ್ಕೆ ಈಗ ಏನು ಮಾಡ್ಬೇಕು? ಹಿಂಗೆ ತಿನ್ನೋದಾ? ಅಷ್ಟೇ ಸರ್. ಇದನ್ನ ರೈಸ್ ಹಾಕೊಂಡು ಕಲ್ಸ್ಕೊಂಡು ಬೆಳಿಗ್ಗೆ ಬೇಗ ಲೇಟಾಗಿ ಇದ್ರೂ ಮಕ್ಳುಗಳು ಬಾಕ್ಸ್ಗಳು ಮಾಡೋಕ್ಕೆ ಬೇಗ ಮಾಡ್ಕೊಬೋದು ಅಂತ. ಟೇಸ್ಟ್ ಚೆನ್ನಾಗಿರುತ್ತೆ ಸರ್. ನೀವು ಈ ಥರ ಡಿಶ್ ಮಾಡೋದಾ? ಹಾಂ ಸರ್. ನೋಡಿದ್ರಾ? ನೋಡಿದೆ. ಸಿಂಪಲ್ ಆಗಿ ಕಡಿಮೆ ಐಟಮ್ಸ್ ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು. ಸೂಪರ್ ಸೂಪರ್. ನನಗೆ ಕಲ್ಸೋಲ್ಲ ಹಾಗಾದ್ರೆ? ಹಾಂ ಸರ್, ಕಲ್ಸ್ಕೊಂಡು. ಚನ್ನಪಟ್ಟಣ ಸ್ಪೆಷಲ್ ವೆಜ್ ಸ್ಪೈಡ್ ರೈಸ್. ಕರೆಕ್ಟ್ ಅಲ್ವಾ? ಹಾಂ ಸರ್. ವೆಜ್ ಸ್ಪೈಡ್ ರೈಸ್ ರೆಡಿಯಾಗಿದೆ. ಸೊ ತಿನ್ನೋಣ. ಸಿಂಪಲ್, ಚೆನ್ನಾಗಿದೆ. ಲೈಟಾಗಿ ಮಾಡ್ಕೊಬೋದು ಸರ್. ಸೊ ಎಮರ್ಜೆನ್ಸಿಗೆ ತುಂಬ ಈಸಿ ಇದು ಮಾಡಲಿಕ್ಕೆ. ಕರೆಕ್ಟಾಗಿ ನೋಡಿ ಹೆಂಗೆ ಮಾಡಿದ್ರೆ ಅಂತ ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ನಮ್ಮ ಶೋನ ಇನ್ನೊಂದು ಫೇವ್ರೇಟ್ ಸೆಗ್ಮೆಂಟ್ ಫ್ಯಾಮಿಲಿ ಜಂಕ್ಷನ್ ಅಂತ. ಸೊ ಇದರಲ್ಲಿ ಆಟ ಇರುತ್ತೆ ಅಷ್ಟೇ. ಸೊ ಆಟಕ್ಕೆ ನೀವೆಲ್ಲರೂ ರೆಡಿ ಇದ್ದೀರಾ? ಆಲ್ ಲೇಡೀಸ್ ರೆಡಿ? ಯಪ್ಪ ಜೋಶ್ ಇಲ್ವಾ? ರೆಡಿ? ಓಕೆ. ಈ ಆಟ ಸಿಂಪಲ್ ಆಗಿದೆ. ನಮ್ಮ ಕರ್ನಾಟಕದಲ್ಲಿ ಫೇಮಸ್ ಆಟ ಇದು. ಕೆರೆ ದಡ. ಕೆರೆ ದಡ ಕೇಳಿದಿರಲ್ಲ? ಎಲ್ಲ ಆಟ ಆಡಿದ್ದೀರಾ? ಅಕ್ಕ ನೀವು ಆಟ ಆಡಿದ್ದೀರಾ? ಆಟ ಆಡಿದ್ದೀರಾ? ಯಾವಾಗ, ಎಲ್ಲಿ ಆಟ ಆಡಿದ್ದೀರಾ? ಹೌದಾ? ಆಡಾಡ್ತೀರಾ ಸೋಬಾನ್ ಪದ? ನಿಜ ಹೇಳಿ. ಯಾಕೆ ಆಗಲ್ವಾ? ಓಕೆ. ಸೊ ಹಸು ಮೇಯಿಸ್ಬೇಕಾದ್ರೆ ಆಟಾಡ್ತಿದ್ರಿ. ನೀವೆಲ್ಲ ಆಟಾಡ್ತಿದ್ರಿ? ನೀವು ಸ್ಕೂಲ್ ಲೈಫಲ್ಲಿ? ನೀವು ಅಣ್ಣ ನೀವು ಸಾರಿ ನೀವಲ್ಲ, ಸ್ಕೂಲಲ್ಲಿ ಆಡ್ತಿದ್ರಿ. ನೀವು ಅಜ್ಜಿಗೆ ಬಂದರು. ಅಜ್ಜಿದು ಕೆರೆ ದಡ ಆಟ. ಕೆರೆ ದಡ ಆಡಿದ್ದೀರಾ? ಎಲ್ಲಿ? ಅಲ್ಲ ಆಡಿದ್ರಾ? ನೀವು ಆಡಿದ್ದೀರಾ ಮೇಡಮ್? ಎಲ್ಲಿ ಆಡಿದ್ದೀರಾ? ಗೆದ್ದಿದ್ದೀರಾ? ಈಗ ಎಲ್ಲಿ ಗೆಲ್ತೀರಾ? ಹಂಗೆ ಕಾನ್ಫಿಡೆನ್ಸ್ ಇಲ್ವಾ ನಿಮ್ಗೆಲ್ಲ? ಯಂಗ್ಸ್ಟರ್ ಹುಡುಗಿರ್ತಾರೆ, ಕಾನ್ಫಿಡೆನ್ಸ್ ಇರಬೇಕು, ಜೋಶ್ ಇರಬೇಕು. ನೋಡೋಣ ಅಂದರೆ ಗೆಲ್ತೀಯಾ? ನೀನು ಗೆಲ್ತೀಯಾ? ಓಕೆ. ಕೆರೆ ಅಂದರೆ ಮುಂದ್ಗಡೆ ಜಿಗಿತೀರಾ, ದಡ ಅಂದರೆ ಹಿಂದ್ಗಡೆ ಜಿಗಿತೀರಾ. ಸೊ ಎಲ್ಲರೂ ಚೆನ್ನಾಗಿ ಆಡಿ. ರೆಡಿದ್ದೀರಾ? ಕೆರೆ ಮುಂದೆ. ಹೌದಾ? ರೆಡಿ. ನಾನು ನೋಡಿದೆ ಎಷ್ಟು ಅಲರ್ಟ್ ಆಗಿದ್ದೀರಾ ಅಂತ. ದಡ ಔಟ್. ಒಬ್ರು ಔಟ್ ಆದ್ರು.
ಕೆರೆ ಕೆರೆ ಈಗ ಎಷ್ಟು ಜನ ಇದ್ದಾರೆ? 1 2 3 4 5 6 ರಡೆ ರಡೆ ಕೆರೆ ದಡ ದಡ ಕೆರೆ ದಡ ಇಲ್ಲ ಇಲ್ಲ ಅವ್ರು ಇಲ್ಲ ಹೊರಗಡೆ ಹೋಗಿಲ್ಲ. ಕೆರೆ ಇಲ್ಲ ಬನ್ನಿ ಬನ್ನಿ ಒಳಗಡೆ ಕೆರೆ ದಡ ಕೆರೆಯಲ್ಲಿ ನಿಂತಿದ್ದೀರಾ ನಾವು ಬನ್ನಿ. ಸೊ ಆಟದಲ್ಲಿ 4 ಜನ ಉಳಿದಿದ್ದಾರೆ. ಸೊ ನೋಡುವ ಯಾರು ಗೆಲ್ತಾರೆ ಅಂತ. ಕೆರೆ 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 ದಡ ಕೆರೆ ದಡ ಇಬ್ರು ಅಲ್ಲ ಇವ್ರು ದಡ ಕೆರೆ ದಡ ಇಲ್ಲ ಫಸ್ಟ್ ಕೆರೆ ಅಂದ್ಬಿಟ್ಟು ದಡ ಅಂದ್ರೆ ಲಾಸ್ಟ್ ಚಾನ್ಸ್. ಕೆರೆ ದಡ ಕೆರೆ ಕೆರೆ ಔಟಾ? ಕೆರೆ ಯಾರು ಔಟು? ಸೊ ಯಾರು ಗೆದ್ದಿರೋದು? ಅವ್ರು ಗೆದ್ದಿರೋದಾ? ಸೂಪರ್. ಬರ್ಲಿ ಜನ ಚಪ್ಪಾಳೆ. ನಿಮ್ಮ ಹೆಸರು ಕವನನ? ಓಕೆ. ನಮ್ಮ ರಾಮನಗರದ ನಾಯಕ ನಟಿ ಕೇಸಾಪುರ ಕವನ್ ಅವ್ರು ಗೆದ್ದಿದ್ದಾರೆ. ಬರ್ಲರು ಜೋರ ಚಪ್ಪಾಳೆ. ಓಕೆ, ಒಂದು ಆಟನ ಸಕ್ಸಸ್ಫುಲ್ ಆಟೆಡ್ ಆಯಿತು. ಈಗ 2ನೇ ಆಟಕ್ಕೆ ಬಂದಿದ್ದೀವಿ. ಸೊ ಮತ್ತೆ ನಮ್ಮ ಜೂನಿಯರ್ ಗರ್ಲ್ಸ್ ಬಂದು ರೆಡಿ ಆಗಿದ್ದಾರೆ. ಸೊ ಆಟದ ರೂಲ್ಸ್ ಹೇಳ್ತೀನಿ, ಸಿಂಪಲ್. ನಾನು ಕೈ ಹೇಳಿದ್ರೆ ಕೈ ಇಟ್ಟು ಮುಟ್ಬೇಕು, ಕಾಲು ಹೇಳಿದ್ರೆ ಕಾಲು ಮುಟ್ಬೇಕು, ಹೊಟ್ಟೆ ಅಂದ್ರೆ ಹೊಟ್ಟೆ, ತಲೆ ಅಂತಲೆ. ಓಕೆನಾ? ಅರ್ಥ ಆಯ್ತಾ? ರೆಡಿ ಇದ್ದೀರಾ? ಓಕೆ. ತಲೆ ಕೈ ಔಟ್ ಔಟ್ ಔಟ್. ಕೈ ಕಾಲು ಔಟ್. ಕೈ ಕಾಲು. ಬಾಯಿ ಔಟ್. ತಲೆ ಕೂದಲು. ಬಾಯಿ ಔಟ್. ಕಣ್ಣು ಮೂಗು ಕಣ್ಣು ಕಿವಿ ಬಾಯಿ ಮೂಗು ಕಣ್ಣು. ಓ ವಿನ್ನರ್, ಸೂಪರ್. ಬಾಯಿ ಕಣ್ಣು ಮೂಗು ಬಾಯಿ ಬಾಯಿ. ಸೊ ಎರಡರಲ್ಲಿ ಯಾವ ಮಕ್ಕಳು ಗೆಲ್ಲಿಲ್ಲ, ಗೆದ್ದಿರೋದು ನಾನು ಮಾತ್ರ. ಓಕೆ, 2 ಆಟನ ಸಕ್ಸಸ್ಫುಲ್ ಮುಗಿಸಿ ಆಯ್ತು. ಈಗ ಕೊನೆ ಆಟ. ಸೊ ಚೆನ್ನಾಗಿ ಆಡಬೇಕು. ಫಸ್ಟ್ ಸೆಕೆಂಡ್ ಥರ್ಡ್ 3 ಪ್ಲೇಸ್ ಇದೆ. ಗೆದ್ದವ್ರಿಗೆ ಪ್ರೈಸ್ ಇದೆ ಈ ಆಟದಲ್ಲಿ. ಓಕೆನಾ? ವಿನ್ ಆಗ್ತೀರಾ? ರೆಡಿ ಅಲ್ವಾ? ಯುವರ್ ಟೈಮ್ ಸ್ಟಾರ್ಟ್ಸ್. ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್. ಓ ಅರ್ಜೆಂಟು. ರೆಡಿ? ಯುವರ್ ಟೈಮ್ ಸ್ಟಾರ್ಟ್ಸ್. ರೆಡಿ? 1 2 3 4 5 6
4 ಜನ ಆಕ್ಚುಲಿ ಜೊತೆಗೆ ಪಾಲಿಟ್ಟಿದ್ದಾರೆ ಇಬ್ಬರು 4 ಜನ 4 ಜನ ಮಾತ್ರ ರೆಡಿ ಸ್ಟಡಿ ಗೋ ಸ್ಟಾರ್ಟ್ ಫೈನಲ್ ರೌಂಡು ಫಸ್ಟ್ ಸೆಕೆಂಡ್ ಥರ್ಡ್ ಇರುತ್ತೆ ಸೊ ಒಬ್ರು ಸೋಲ್ತೀರಾ ಈ ರೌಂಡಲ್ಲಿ ಸೊ ಟೈಮ್ ಸ್ಟಾರ್ಟ್ಸ್ ನೌ ಸ್ಟಾರ್ಟ್ ಆಗಿದೆ ಹೋಗಮ್ಮ ಥರ್ಡ್ ಪ್ಲೇಸ್ ಇದೆ ಏನಿನ ಹೆಸರು ಕೌಶಿಕ್. ಸೊ ಗೋಣಿಚೀಲ ಊಟದಲ್ಲಿ ನಮ್ಮ ಕೌಶಿಕ್ ಇದ್ದಾರೆ. ಬರ್ಲಿ ಜೋರ ಚಪ್ಪಾಳೆ ಕೌಶಿಕ್ಗೆ. ಓಕೆ, ಕೊನೆಯ ಸೆಗ್ಮೆಂಟ್ ಇದು. ಒಂದು ಪ್ರಶ್ನೆ ಇರ್ತೀನಿ, ಎಲ್ಲರೂ ಉತ್ತರ ಕೊಡಬೇಕು. ಮೇಡಮ್, ಈ ಮನೆಗೆ ಯಾಕೆ ಗೃಹಲಕ್ಷ್ಮಿ? ಏನಿಲ್ಲ, ಇನ್ನೂ ಓದ್ತಾನೆ ಇದೆ. ಮದುವೆ ಆದಾಗ ಅವ್ರದ್ದು ಎಕ್ಸಾಮ್ ಆಯಿತು, ಬಿ ಎ ಎಕ್ಸಾಮ್ ಆದಮೇಲೆ ಬರೆದ್ರು ಇಲ್ಲಿ. ಆಮೇಲೆ ನಮ್ಮ ಮಗ ಕಳಿಸ್ಕೊಡ್ಲಿಲ್ಲ, ಕೆಲ್ಸಕ್ಕೆ ಹೋಗ್ತೀನಿ ಅಂದಾಗ ಬೇಡ ಅಂದ್ಬಿಟ್ಟು ಇಲ್ಲೇ 2 ಮಕ್ಕಳಾದ ಇಲ್ಲೇ. ಅವರು ಟೈಲರಿಂಗ್ ಕಲ್ತವ್ರೆ, ಇದಾದಾಗ ಬಟ್ಟೆ ಹೊಲಿತಾರೆ. ಮನೆ ಕೆಲಸ ಎಲ್ಲ ಅವ್ರದ್ದೇ, ನಾವು ಮಾಡಲ್ಲ. ನಾವು ಹಸು ನೋಡ್ಕೊಂತೀವಿ, ನಾವು ತೋಟ ಹಸುಗಳು ನೋಡ್ತೀವಿ. ಇವ್ರು ಮನೆ ಕೆಲಸ ಮಾಡ್ಕೊಂಡು ಮಕ್ಳಿಗೂ ಸ್ಕೂಲಿಗೆ ಕಳ್ಸ್ಕೊಂಡು ಇವ್ರು ಟೈಲರಿಂಗ್ ಮಾಡ್ಕೊಂಡು ಮನೇಲಿ ಎಲ್ಲರೂ ತುಂಬ ಚೆನ್ನಾಗಿ ನೋಡ್ಕೋತಾರೆ. ಎಲ್ಲರನ್ನೂ ತುಂಬ ಕೇರ್ ಮಾಡ್ತಾರೆ. ಆಮೇಲೆ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಎಲ್ಲದಕ್ಕಿಂತ. ಹೌದಾ? ನಿಮ್ಗೆ ಯಾವ್ದು ಇಷ್ಟ ಅಡುಗೆ ಅವ್ರು ಮಾಡೋದು? ಅವ್ರು ಮಾಡೋದು ಬಿರಿಯಾನಿ ಇಷ್ಟ. ಬಿರಿಯಾನಿ ಇಷ್ಟನಾ? ಸೂಪರ್. ನಮ್ಮ ಮನೆಗೆ ಬಂದಿದ್ದಾಗಿಂದ ಏನು ಪ್ರಾಬ್ಲಮ್ ಇಲ್ಲ. ಮನೆಯಲ್ಲಿ ನಗ್ತಾ ಸಂಸಾರ ಮಾಡ್ಕೊಂಡು ಹೋದವ್ರು ಬಂದವ್ರು ನೋಡ್ಕೊಂಡು ಬಾಣಿಸ್ಕೊಂಡು ಹೋಗ್ತಾರೆ ಸರ್. ಬಟ್ ಮದುವೆ ತವಿಯಿಂದ ಇಲ್ಲಿ ತನಕ ಮನೆಯಿಂದ ಆಚೆ ಒಂದು ಅಕ್ಷರ ಕೂಡ ತಪ್ಪು ಒಳಗೆ ಆಚೆ ಬರೋದಂತ ಸಂಸಾರ ನಡೆಸ್ಕೊಂಡು ಹೋಗ್ತಾರೆ. ನಮ್ಮ ಮನೆ ಪಕ್ಕದವರು ಚೆನ್ನಾಗಿ ಯಾವುದು ಜಗಳ ಬೋರ ಇಲ್ಲದೆ ಚೆನ್ನಾಗಿ ನಡ್ಕೋತೀವಿ. ಪಕ್ಕದ ಮನೆಯವರು ಅಕ್ಕ ತಮ್ಮ ಇದ್ದಂಗಿದ್ದೀವಿ. ಅಕ್ಕ ಅವರು ಒಬ್ಬ ಗೃಹಿಣಿಯಾಗಿ ಬಂದು ಮನೆ ಸಂಸಾರನ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದ್ರೆ ನಾವು ಹೇಳ್ತೀವಿ ಸರ್. ಅವ್ರು ತುಂಬ ಒಳ್ಳೆಯವರು, ಚೆನ್ನಾಗಿ. ಇವರು ಮದುವೆಯಾಗಿ ಬಂದಾಗಿಂದನೂ ಅಂದರೆ ಇನ್ನೂ ಓದ್ತಾ ಇರ್ಬೇಕಾದ್ರೆ ಮದುವೆ ಆದರು. ಮದುವೆಯಾಗಿ ಬಂದಮೇಲೂ ಏಳು ಬೀಳು ಸಂಸಾರದಲ್ಲಿ ನೋಡಿದ್ದಾರೆ. ಆದರೆ ಯಾವುದು ಸಂಸಾರದ ಗುಟ್ಟು ವ್ಯಾಧಿ ರೆಟ್ಟು ಅನ್ನೋಂಗೆ ಸಂಸಾರದ ಗುಟ್ಟನ್ನ ಎಲ್ಲೂ ಒಂದು ಅಕ್ಷರ ಸಹ ಅಕ್ಕಪಕ್ಕದಲ್ಲಿ ಅಲ್ಲಿ ಯಾರಾದ್ರೂ ಶೇರ್ ಮಾಡ್ಕೊಂಡಿರೋದಲ್ಲಿ, ಅಕ್ಕಪಕ್ಕದಲ್ಲಿ ಯಾರ ಹತ್ರ ನಿಂತ್ಕೊಂಡು ಏರು ಧ್ವನಿಲಿ ಮಾತಾಡಿರೋದಾಗಲಿ, ಇಲ್ಲಿ ಯಾರ ಹತ್ರನಾದ್ರೂ ಅಷ್ಟೇ ಇನ್ನೂ ಎಲ್ಲೂ ನೋಡಿಲ್ಲ. ಇಷ್ಟು ವರ್ಷ ಆದ್ರೂ ಒಂದು ಗೌರವ ಅಂತೂ ಐತೆ ಎಲ್ಲರಿಗೂ ಅವ್ರ ಮೇಲೆ. ಒಂದು ಸಾಫ್ಟ್ ಕಾರ್ನರ್ ಇದೆ ಅವ್ರ ಮೇಲೆ, ಅದು ಇಷ್ಟ. ಆಮೇಲೆ ಜೊತೆಗೆ ಬಂದು ಹೋದವ್ರನ್ನೂ ಅಷ್ಟೇ, ಮನೆಗೆ ಬಂದವ್ರನ್ನ ನಗುಮುಖದಿಂದ ವೆಲ್ಕಮ್ ಮಾಡೋದಿರಲಿ. ಅವ್ರು ಕಾಫಿ ಕುಡಿತೀರಾ, ಟೀ ಕುಡಿತೀರಾ, ನೀರು ಕುಡಿತೀರಾ, ಊಟ ಮಾಡಿ ಅಂತ ಬಾವಣಿಕೆ ಇದೆಯಲ್ಲ, ಅದು ಮುಖ್ಯ. ಹೆಣ್ಮಕ್ಳುಗಳು ಮನೆಗೆ ಬಂದು ಹೆಣ್ಮಕ್ಳುಗಳಿಗೆ ಅದು ತುಂಬ ಚೆನ್ನಾಗಿ ಮಾಡ್ತಾರೆ. ಅವರು ಎಲ್ಲರಿಗೂ ಮಾಡ್ತಾರೆ. ನಾವು ಅಕ್ಕಪಕ್ಕದವರು ಅನ್ನೋದಕ್ಕಿಂತ ಸ್ನೇಹಿತರಾಗಿದ್ದೀವಿ. ನಮ್ಮಲ್ಲಿ ಅವರಲ್ಲೂ ಯಾವುದು ಇದಿಲ್ಲ. ಗೃಹಿಣಿಯಾಗಿ ಒಳ್ಳೆ ಗೃಹಿಣಿಯಾಗಿ ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆನೂ. ಏನೇ ವಿಷಯ ಆದ್ರೂ ನೀಟಾಗಿ ಶೇರ್ ಮಾಡ್ತಾರೆ ಫ್ರೆಂಡ್ಗಳಂದಮೇಲೆ. ಒಬ್ಬ ಗೃಹಿಣಿ ಮನೆ ನಡೆಸ್ಕೊಂಡು ಹೇಗಿರಬೇಕೋ ಆ ಥರ ಇದ್ದಾರೆ ಸರ್. ಏನು ಕಂಪ್ಲೇಂಟ್ ಇಲ್ಲ ಅವ್ರ ಮೇಲೆ. ಹೌದಾ? ಇರ್ತಾರೆ ಸರ್, ಫ್ರೆಂಡ್ಲಿ ಆಗಿರ್ತಾರೆ ಎಲ್ಲರ ಜೊತೆನೂ, ಚೆನ್ನಾಗಿ ನೋಡ್ಕೋತಾರೆ ಎಲ್ರೂ. ಸೂಪರ್ ನೈಸ್. ಓಕೆ, ನಮಗೆ ನಿಮ್ಮ ಬಗ್ಗೆ ಇಷ್ಟೆಲ್ಲ ಮಾತಾಡಿದ್ರೆ ಎಲ್ಲರೂ. ಸೊ ನೀವೇನು ಹೇಳ್ತೀರಾ ಕೊನೆಯದಾಗಿ? ಏನಿಲ್ಲ ಸರ್, ನಾನು ಅರ್ಥ ಮಾಡ್ಕೊಂಡಿರೋದಕ್ಕೆ ಅವ್ರೆಲ್ರಿಗೂ ಥ್ಯಾಂಕ್ಸ್ ಅಷ್ಟೇನಾ? ಓಕೆ, ನಿಮಗೆ ಯಜಮಾನರು ಇಲ್ಲ ಕೆಲಸಕ್ಕೆ ಹೋಗಿದಾರಲ್ವಾ? ಹೌದು ಸರ್. ಅವ್ರಿಗೋಸ್ಕರ ಏನಾದರೂ ನೀವು ಇಷ್ಟು ವರ್ಷ ನಾನು ಏನೋ ಹೇಳಬೇಕು ಅವ್ರಿಗೆ ಹೇಳಿಲ್ಲ, ಮನಸ್ಸಿನ ಮಾತು ಏನಾದರೂ? ಅದೇ ಅವರೆಲ್ಲ ಮಾಡೋ ಕೆಲಸಗಳಲ್ಲಿ ಯಶಸ್ಸು ಸಿಗಲಿ, ಅವ್ರ ಮುಂದೆ ಹೋದಂಗೆ ನಾವು ಅವ್ರ ಜೊತೆ ಹೋಗೋಕ್ಕೆ ಅನುಕೂಲ ಆಗುತ್ತೆ. ಅವ್ರು ಏನು ಮಾಡಿದ್ರು ಯಶಸ್ಸಾಗಲಿ ಅಂತ ಕೇಳ್ಕೊತೀವಿ ಅಷ್ಟೇ ಸರ್. ಓಕೆ, ಸೊ ಇಲ್ಲಿಗೆ ನಮ್ಮ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀವಿ. ಸೊ ನಾವು ನಿಮ್ಮ ಊರಿಗೆ ಬರಬೇಕು ಅಂದರೆ ಮಾಡಬೇಕಾಗಿರೋದು ಇಷ್ಟೇ. ನೀವು ನೋಡ್ತಿರೋ ಟಿ ವಿ ಕೆಳಗಡೆ ಒಂದು ನಂಬರ್ ಇದೆ, ಆ ಡಿಸ್ಪ್ಲೇಗೆ ನೀವು ವಿಡಿಯೋ ಅಥವಾ ಫೋಟೋಸ್ ಕಳಿಸಿದ್ರೆ ನಾವು ನಿಮ್ಮ ಊರಿಗೆ ಬರ್ತೀವಿ, ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ದೀವಿ. ನೀವು ನೋಡ್ತಿದ್ದೀರಾ ನಮ್ಮ ಮನೆ ಗೃಹಲಕ್ಷ್ಮಿ.